ನಾ ಹೆಣ್ಣಾಗಿದ್ದೇನೆ, ಆದರೆ ಪರಿಪೂರ್ಣವಾದ ಹೆಣ್ಣು ಆಗಿಲ್ಲ ಅನ್ನೋದು ನನ್ನ ಮನಸ್ಸು. ಪರಿಪೂರ್ಣವಾದ ಹೆಣ್ಣು ಅಂದ್ರೆ ಏನು? ನಾ ಹುಟ್ಟಿದ್ದು ಬೆಳೆದಿದ್ದು ಮೈಸೂರು ರೋಡ್ ಟೋಲ್ಗೇಟ್ನ ಒಂದು ಸ್ಲಮ್ನಲ್ಲಿ. ಅದು ಚಾಮರಾಜಪೇಟೆಯ ಒಂದು ಕ್ಷೇತ್ರಕ್ಕೆ ಸೇರಿರುವಂತಹ ಒಂದು ಪ್ರದೇಶ. ಅಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು, ಇನ್ನು ಅನೇಕ ಜನಗಳು, ದಲಿತರು, ಹೆಣ್ಮಕ್ಳು ಎಲ್ಲರೂ ನಾವು ಜೊತೆಗೆ ಸೇರಿ ಬೆಳೆದಂತಹ ಒಂದು ವಾತಾವರಣ. ಆ ವಾತಾವರಣದಲ್ಲಿ ಬೆಳೆಯೋದೇ ಒಂದು ತುಂಬ ಯಕ್ಷವ ಪ್ರಶ್ನೆ. ಗಂಡಾಗಿ ಹುಟ್ಟಿದ್ದೀನಿ, ಗಂಡಸಾಗಿ ಬೆಳಿಬೇಕು ಅನ್ನುವಂಥ ಸಾಮಾಜಿಕ ಕಟ್ಟುಪಾಡು, ಕೌಟುಂಬಿಕ ನಿರೀಕ್ಷೆ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ಕಡೆ. ಆದರೆ ನಾನು ಗಂಡಾಗಿ ಹುಟ್ಟಿದ್ದೀನಿ ಹೌದು, ಆದರೆ ಹೆಣ್ಣಿನ ಭಾವನೆ ಇದೆಯಲ್ಲ, ಇದನ್ನು ಯಾರು ಹೇಳಬೇಕು? ಸೊ ಆ ಒಂದು ಕಾನ್ಫ್ಲಿಕ್ಷನ್ ಏನಾಗ್ತಾ ಇತ್ತು, ಹುಟ್ಟಿರುವ ಜನನಾಂಗ ಮತ್ತು ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರು ಇಲ್ಲ. ತುಂಬ ಟೈಮ್ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು, ನೀನು ಹುಡುಗ ಆಗಿದ್ಯಾ, ಹುಡುಗನಾಗಿ ಇರಬೇಕು, ಈ ವಾಯ್ಸ್ ಇರಬಹುದು, ಈ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬಹುದು, ಅದನ್ನು ಹೇಗೆಲ್ಲ ಅರ್ಥ ಮಾಡಿಸ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲ್ ಆಗಿ ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ಓಕೆ, ನಮ್ಮ ತಂದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ನಮ್ಮ ತಾಯಿ ಮನೆ ಕೆಲಸ ಮಾಡ್ತಿದ್ದಂಥವ್ರು. ಅದರ ಮಧ್ಯೆ ಕಡು ಬಡತನ ಒಂದು ಕಡೆ, ಆದರೆ ಇನ್ನೊಂದು ಕಡೆ ನನ್ನ ಇದು ಅಸ್ತಿತ್ವದ ಬಗ್ಗೆ ಯಾರ ಹತ್ರ ಮಾತಾಡಬೇಕು ಅಂತ ಪ್ರಶ್ನೆ. ಮತ್ತು ಅಕ್ಕಪಕ್ಕ ಜನ ಬಿಕಾಸ್ ಆಫ್ ಮೈ ವಾಯ್ಸ್, ನೀನು ಯಾಕೆ ಒಳ್ಳೆ ಹುಡುಗಿ ಥರ ಮಾತಾಡ್ತೀಯಾ, ಒಳ್ಳೆ ಸಂಗನ್ ಥರ ಮಾತಾಡ್ತೀಯಾ, ಒಳ್ಳೆ ಕೋಜ ಥರ ಮಾತಾಡ್ತೀಯಾ, ಅವರಿಗೆ ಆಗಿನ ಶಬ್ದಗಳೇನು ಬಳಕೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಈ ಪದಗಳು ನಮಗೆ ನಿಂದನೆ ಪದ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಹುಟ್ಟಿದಾಗಿಂದ 8 ವಯಸ್ಸು ತನಕ ನಾನು ಗಂಡು ಮಗು ಅನ್ನೋದನ್ನ ಬಿಟ್ಟು 8 ವಯಸ್ಸಿಗೆ ನನಗೆ ಗೊತ್ತಾಗಿದ್ದು ನಾನು ಗಂಡಲ್ಲ, ನಾನು ಹೆಣ್ಣು ಅಂತ. ಸೊ ಇದು ಶಿಕ್ಷಣ ಇದೆ. ಶಿಕ್ಷಣ ಇದೆ, ನಾನು ಶಿಕ್ಷಣ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹುಡುಗ ಅಲ್ಲ, ನಾನು ಹುಡುಗಿ ಆಗಬೇಕು. ಸೊ ಆ ಹುಡುಗಿ ಆಗುವ ಆ ಒಂದು ಹೆಣ್ತನ ಏನು ಸ್ಟಾರ್ಟ್ ಆಗುತ್ತಲ್ಲ, ಈ ಟವಲನ್ನು ಜಡೆ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಇರ್ಬೋದು, ನಮ್ಮ ಅಕ್ಕಂದು ಚಪ್ಪಲಿಗಳನ್ನ ಕದ್ದಿರುವಂಥದ್ದು, ಅವ್ರ ಫ್ರಾಕ್ಗಳನ್ನ ಕದ್ದಿರುವಂಥದ್ದು. ಇವತ್ತು ನಮ್ಮ ಬಾಬಾ ಬಂದಿದ್ದಾನೆ, ನಮ್ಮ ಅಕ್ಕನ ಗಂಡ, ನನ್ನ ಮಗನಿದ್ದಾನೆ, ಹಾಯ್ ಅವೆನ್. ಓಕೆ, ಸೊ ಈ ಥರ ಒಂದು ಫ್ಯಾಮಿಲಿ ಬೆಳ್ಕೊಂಡು ಬಂದಾಗ ತುಂಬ ಕಂಡೂಸಿವ್ ಆದ ಒಂದು ಎನ್ವೈರನ್ಮೆಂಟ್ ಯಾವತ್ತಾದ್ರು ಶುರುವಾಯಿತು. ಅಲ್ಲಿ ನನ್ನ ಧ್ವನಿಯನ್ನೇ ಮೊಟಕು ಮಾಡುವಂಥ ಒಂದು ಸನ್ನಿವೇಶ ಬಂದಾಗ ನಾನು ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. 12ನೇ ವಯಸ್ಸಲ್ಲಿ ನಾನು ನನ್ನ ಸಾಯಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಮೊದಲನೇ ಬಾರಿ ನನ್ನ ತಮ್ಮ ಇವತ್ತಿಲ್ಲ ನನ್ನ ಜೊತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಜನ ನಾನು ಎಷ್ಟು ಸಂತೋಷ ಪಡ್ತಾ ಇದ್ದೆ. ಬಟ್ ನನ್ನ ತಮ್ಮನ ಹೆಂಡತಿ ಇವತ್ತು ಪ್ರಿಯಾ ಇಲ್ಲೇ ಇದ್ದಾಳೆ, ಬಂದಿದ್ದಾಳೆ. ನಾನು 2ನೇ ಸತಿ ಈ ಒಂದು ಜನದ ಹಿಂಸೆ, ಅವರು ಮಾಡುವ ಒಂದು ಗೇಲಿ, ಆ ಪ್ರತಿಯೊಂದು ಹೆಜ್ಜೆಗಳಲ್ಲೂ ನಾನು ಮಾಡುವಂಥ ಅವಮಾನ ಇತ್ತಲ್ಲ, ಅದು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. 2ನೇ ಸತಿ ಮತ್ತೆ ನಾನು ಪ್ರಯತ್ನ ಮಾಡಿ ಸಾಯಲೇಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಾಗ, ಆ ನೇಣಿನ ಹಗ್ಗದ ಕುಣಿಕೆ ಮುಂದೆ ಹೋಗಿದ್ದಾಗ ನಾನು ತಲೆ ಹಾಕದೆ ಸಾಯ್ಬೇಕು ಅಂತ. ಮತ್ತೆ ವಾಪಸ್ ತಲೆ ಆಚೆ ತೆಗದೆ, ನಾನು ಯಾಕೆ ಸಾಯ್ಬೇಕು, ನಾನು ಸರಿ ಇದ್ದೀನಿ, ನೀನು ಸರಿ ಇಲ್ಲ ಅಂತ ಹಗ್ಗ ಜೊತೆ ನನಗೆ ಮಾತುಕತೆ. ಸೊ ಆ ಹಗ್ಗ ಈ ಸಮಾಜ ಸರಿ ಇಲ್ಲ, ಆ ಹಗ್ಗ ಆ ಕುಟುಂಬ ವ್ಯವಸ್ಥೆ, ಆ ಹಗ್ಗ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸ್, ನನ್ನ ಕ್ಲಾಸ್ ಟೀಚರ್ಸು, ಇಷ್ಟೆಲ್ಲ ಹಿಂಸೆ ಕೊಟ್ಟ ಹಗ್ಗದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅವತ್ತಿನ ಆತ್ಮಸ್ಥೈರ್ಯ ನಾನೇನು ಬೆಳೆಸ್ಕೊಂಡೆ, ಅದು ಬಹುಶಃ ಇಲ್ಲಿ ತನಕ ನಿಮ್ಮ ಮುಂದೆ ನನ್ನ ಇವತ್ತು ಕುಣಿಸಿ ಮಾತಾಡಿಸ್ತಾ ಇರೋದಕ್ಕೆ ಆ ಒಂದು ಉದಾಹರಣೆ ಸಾಕ್ಷಿ ಅನ್ನೋದನ್ನ ಕೇಳಕ್ಕೆ ಇಷ್ಟಪಡ್ತೀನಿ. 8ರಿಂದ 16 ವಯಸ್ಸು ತನಕ ನಾನು ಹೆಣ್ಣು ಅನ್ನೋ ಮನೋಭಾವನೆಯನ್ನ 16ನೇ ವಯಸ್ಸಲ್ಲಿ ನನ್ನ ತಮ್ಮನಿಗೆ ಹೇಳಿದೆ, ನಾನು ಗಂಡಲ್ಲ, ನಾನು ಹೆಣ್ಣು, ನಾನು ಆಪರೇಷನ್ ಆಗಬೇಕು, ನಾನು ಸೀರೆ ಉಟ್ಕೊಳ್ಬೇಕು, ನಾನು ಹೆಣ್ಣಾಗಿ ಬದುಕಬೇಕು. ಆಗ ಮನೇಲಿ ತುಂಬ ಕಷ್ಟ. ನನ್ನ ತಮ್ಮ ಅಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮನಿಗೆ ಒಪ್ಪಿಸಿ ಹೇಳಿ ಮಾಡೋ ಒಂದು ಪ್ರಕ್ರಿಯೆ. ಆದರೆ 14ನೇ ವಯಸ್ಸಿನಾಗೆ ನಾನು ಮನೆ ಬಿಟ್ಟು ಆಚೆ ಬರಬೇಕಾಗಿತ್ತು ಅಂತ ಒಂದು ಘನ ಪರಿಸ್ಥಿತಿ. ಹಾಗಿದ್ದಾಗ ಮನೆಯನ್ನು ಬಿಟ್ಟು ಬಂದು ನಮ್ಮ ಸಮುದಾಯ ಕಬ್ಬನ್ ಪಾರ್ಕ್ನಲ್ಲಿ ಅನೇಕ ಸಮುದಾಯದ ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿ ಯಾರು ಮಾಡ್ತಾ ಇದ್ರು ಆ ಸಮುದಾಯವನ್ನು ನಾನು ಸೇರಿಕೊಂಡು ಅಲ್ಲಿಂದ ಹೊಸ ಬದುಕನ್ನು ನಾನು ಕಂಡ್ಕೊಳ್ಬೇಕಾಯ್ತು. ಅವತ್ತು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ಅನ್ಸಿದಿಷ್ಟೇ, ಅವರೆಲ್ಲ ದಂಧ ಮಾಡಲಿಕ್ಕೆ, ಸೆಕ್ಸ್ ವರ್ಕ್ ಮಾಡಲಿಕ್ಕೆ ಮತ್ತು ಬಸ್ತಿ, ಭಿಕ್ಷೆ ಕೇಳಲಿಕ್ಕೆ ನಾವು ಭಿಕ್ಷೆ ಶಬ್ದ ಯೂಸ್ ಮಾಡಲ್ಲ, ನಾವು ಬಸ್ತಿ ಅಂತ ಕರಿತೀವಿ, ಅದು ನಮ್ಮ ಸಾಂಪ್ರದಾಯಿಕ ಪದ. ಸೊ ಬಸ್ತಿ ಮಾಡ್ಬೇಕಾದ್ರೆ ಜನ ರೆಡಿ ಆಗ್ತಿರ್ಬೇಕು, ಯಾಕೆ ನಿಮ್ಗೆ ಬೇರೆ ಕೆಲಸ ಇಲ್ವಾ, ನಿಮ್ಗೆ ಯಾರು ಕೆಲಸ ಕೊಡಲ್ವಾ, ಭಿಕ್ಷೆ ಮಾಡಬಾರ್ದು, ಸೆಕ್ಸ್ ವರ್ಕ್ ಮಾಡಬಾರ್ದು, ತಪ್ಪು ಅಂತ ಹೇಳ್ತಿದ್ದವಳು ಆ ಬದುಕನ್ನು ನಾನು 4 ವರ್ಷ ಅನುಭವಿಸುವಂತ ಒಂದು ಪರಿಸರ ನಿರ್ಮಾಣ ಆದಾಗ ನನಗೆ ಗೊತ್ತಾಯ್ತು ಆ ಬದುಕು ಹೆಂಗ್ ಕಷ್ಟ ಇದೆ ಅಂತ. 4 ಆಣಿ, 8 ಆಣಿ, 1 ರೂಪಾಯಿ, 5 ರೂಪಾಯಿ. ಇವತ್ತು ನಮ್ಮ ಜೊತೆ ಉಮಾ ಇದ್ದಾಳೆ, ಇಲ್ಲಿ ವೀಣಾ ಇದ್ದಾಳೆ, ತುಂಬಾ ಜನ ಅನೇಕ ಇದು ಹಲವರು ಸಮುದಾಯದ ಭಾಗ ಆಗಿದ್ದಾರೆ. ಆ 4 ಆಣಿ, 8 ಆಣಿ, 1 ರೂಪಾಯಿನ ಪಡ್ಕೊಂಡು ಆ ಒಂದು ಅವರಿಗೆ ಸುಖವನ್ನ ಕೊಟ್ಟು ಊಟ ಮಾಡೋ ಆ ಒಂದು ಜೀವನ ಶೈಲಿ ಇದೆಯಲ್ಲ, ಇಟ್ ಈಸ್ ನಾಟ್ ಸೋ ಈಸಿ. ಇವತ್ತು ಜನ ಸಾವಿರಾರು ಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಹಣ ಮಾಡ್ತಾರೆ. ಇವತ್ತು ಐ ನೋ ದ ವ್ಯಾಲ್ಯೂ ಆಫ್ ಸಿಂಗಲ್ 25 ಪೈಸಾ. 1 ರೂಪಾಯಿನ ವ್ಯಾಲ್ಯೂ ನನಗೆ ಚೆನ್ನಾಗಿ ಗೊತ್ತಿದೆ, ಅದು ಏನು ಅಂತ ಹೇಳಿ. ಸೊ ಆ ಮೂಲಕ ಬದುಕನ್ನ ಕಟ್ಕೊಂಡು ಬಂದಿರುವಂಥದ್ದು. ನನಗೆ 4 ವರ್ಷ ಸೆಕ್ಸ್ ವರ್ಕ್ ಮಾಡಿದೆ ಆ ಕಬ್ಬನ್ ಪಾರ್ಕ್ನಲ್ಲಿ, ಮಡಿವಾಳದಲ್ಲಿ ಮತ್ತು ಬೊಮ್ಮನಹಳ್ಳಿ ಹತ್ರ ಮತ್ತು ಹೊಸೂರು ಆ ರೋಡ್ನಲ್ಲೆಲ್ಲ ನಾವು ಈ ಭಿಕ್ಷೆನ ಕೇಳ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಸೆಲ್ಫ್ ಹ್ಯೂಮಿಲಿಯೇಷನ್ ಆಯಿತು. ಇಲ್ಲಪ್ಪ, ನನಗೆ ಕೆಲಸ ಮಾಡ್ಬೋದು, ನನಗೆ ಅಸಹ್ಯ ಅನಿಸ್ತಾ ಇದೆ, ನನಗೆ ಬೇಡ ಈ ಕೆಲಸ, ನಮ್ಮ ಸಮುದಾಯದ ಬಗ್ಗೆ ನಾವು ಏನು ಕೆಲಸ ಮಾಡಬೇಕು ಅಂತ ರಾಜ್ಯಾದ್ಯಂತ ನಾನು ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕಾದ್ರೆ ಸ್ವಸ್ತಿ ಅಂತ ಒಂದು ಸಂಸ್ಥೆ ಇತ್ತು,
ಅವ್ರು ರಿಸರ್ಚ್ ಮಾಡ್ತಾ ಇದ್ರು. ಅವ್ರನ್ನ ಹೋಗಿ ನಾವು ಕೇಳಿದ್ವಿ ನಮ್ಗೊಂದು ಕೆಲಸ ಕೊಡಿ ಅಂತ. ಆ ಮೂಲಕ ನಂಗೆ ಸುಮಾರು ರಾಜ್ಯಾದ್ಯಂತ ಎಲ್ಲ ಕಡೆ ಹೋಗಿ ನಾನು ನೋಡಿದಾಗ ನಮ್ಮ ಸಮುದಾಯದವರು ಗೋಧಿ ಹಿಟ್ಟು, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ದಿಂಬು, ಬೆಡ್ಶೀಟು, ಚಾಪೆ ಎಲ್ಲದಕ್ಕೂ ಭಿಕ್ಷೆ ಕೇಳ್ತಾ ಇದ್ದಾರೆ. ಅಯ್ಯೋ, ಇಂಥ ಪರಿಸ್ಥಿತಿ ಇಟ್ಕೊಂಡು ನಾನು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು 2004ನೇ ಇಸ್ವಿಯಲ್ಲಿ ನಾನು ಕಂಪ್ಲೀಟ್ ಆಗಿ ಈ ವೃತ್ತಿಯನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿ ಹೋರಾಟದ ಇದಕ್ಕೆ ಭಾಗ ಆಗಬೇಕು ಅಂತೇಳಿ ಕಂಪ್ಲೀಟ್ ಆಗಿ ನನ್ನ ಸೋಷಿಯಲ್ ಆಕ್ಟಿವಿಸಮ್ ಅಲ್ಲಿ ಏನು ತೊಡಗಿಸ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದು ನೀವೇನೀಗ ನಮ್ದು ಇದು ಹಾಕಿದ್ರಲ್ಲ, ಈ ಪರದೆ ಮೇಲೆ ಪರಿಚಯ ಹಾಕಿದ್ರಲ್ಲ, ಅಲ್ಲಿ ತನಕ ಇವತ್ತು ನಾನು ಬಂದಿದ್ದೇನೆ. ಇದು ನನ್ನ ಅಕ್ಕಯ್ಯನ ಒಂದು ಚಿಕ್ಕ. ತಾವು ಬಹಳ ಸರಳವಾಗಿ ಹೇಳಿದ್ರಿ, ಆದ್ರೆ ಅದಷ್ಟು ಸರಳ ಅಲ್ಲ. ಬರೀ 2 ನಿಮಿಷಗಳಲ್ಲಿ ಅವರ ಬಾಲ್ಯದ ಬದುಕನ್ನು ಕಟ್ಕೊಡೋಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಅವರು ಅನುಭವಿಸಿರ್ತಕ್ಕಂಥ ನೋವು, ಶಾಲೆಯಲ್ಲಿ ಅವರು ಪಟ್ಟಂಥ ಪಾಡು, ಅವರು ಕೂತ್ಕೊಳ್ಳೋ ಜಾಗಕ್ಕೆ ಕಾಂಪಾಸ್ ಇಡಿಸ್ಕೊಂಡಂಥವ್ರು. ಬಹುಶಃ ನೋವನ್ನು ಅನುಭವಿಸಿದವ್ರಿಗೆ ಗೊತ್ತು. ಮಾನಸಿಕವಾದಂಥ ನೋವು, ದೈಹಿಕವಾದ ನೋವು. ಅವರು RTCCನಲ್ಲಿ ವೃತ್ತಿ ತರಬೇತಿಗೆ ಅವ್ರ ತಂದೆಯವರು ಹೋದಾಗ ಅಲ್ಲಿ ಅವರಿಗೆ ಆದಂತಹ ಅವಮಾನ. ಇವತ್ತು ನಾವೇನು ನಿರ್ಭಯ ಕೇಸ್ ಅಂತ ಮಾತಾಡ್ತೀವಿ, ಆ ರೀತಿಯಾದಂತಹ ಒಂದು ಅನುಭವವನ್ನು ಬಾಲ್ಯದಲ್ಲಿ ಅನುಭವಿಸಿರ್ತಕ್ಕಂಥವರು ಡಾಕ್ಟರ್ ಅಕ್ಕೈ ಪದ್ಮಶಾಲಿ. ಅವರು ಅದನ್ನು ಯಾವುದನ್ನು ಹೇಳಲಿಲ್ಲ. ಇಡೀ ಸಮಾಜದ ತಪ್ಪನ್ನು ಹೇಳಿ ತಾನು ಮತ್ತು ಸಮಾಜ ಒಂದು ಹಗ್ಗದ ಮೇಲೆ ನಿಂತುಕೊಂಡು ಮಾತಾಡಿದ್ವಿ. ನಾನು ಅದನ್ನು ಎದುರಿಸುವಂಥ ಶಕ್ತಿಯನ್ನು ಪಡ್ಕೊಂಡೆ. ಬಹುಶಃ ಇವತ್ತು ಕೂಡ ಇಡೀ ಆ ಸಮುದಾಯಕ್ಕೆ ಒಂದು ಮಾದರಿಯಾಗಿ ಎಲ್ಲರೂ ಕೂಡ ಅವರೊಂದು ಮಾತನ್ನು ಹೇಳ್ತಾರೆ, ತಂದೆ ತಾಯಿಗಳು ನನಗೆ ಸಪೋರ್ಟಿವ್ ಆಗಿ ಬಂದರು ಅಂತ. ಪ್ರಾರಂಭದಲ್ಲಿ ಬರೆದಿದ್ರು ಕೂಡ, ಪ್ರಾರಂಭದಲ್ಲಿ ಅವರ ತಂದೆ ಅವರಿಗೆ ಸ್ವಲ್ಪ ಶಿಕ್ಷಿಸಿದ್ರು ಅನ್ನೋದನ್ನು ಕೂಡ ಅವ್ರು ಹೇಳಿದ್ರು. ಆದರೆ ನಂತರದಲ್ಲಿ ಅವರ ತಂದೆ ತಾಯಿ, ಅವರ ಸಮಾಜ, ಅವರ ತಮ್ಮ, ಬಹುಶಃ ಅವರ ತಮ್ಮನ ಹೆಂಡತಿ, ಮಗ ಎಲ್ಲ ಬಂದಿದ್ದೀರಾ. ಅವರೆಲ್ಲರಿಗೂ ಕೂಡ ನಾನು ಅವರನ್ನು ಕುಟುಂಬದಲ್ಲಿ ಒಂದು ಮಾಡಿ ಇವತ್ತು ಅವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ತಮ್ಮ ಕುಟುಂಬ ಅವತ್ತು ಕೊಟ್ಟಂತಹ ಸಲಹೆ ಸಹಕಾರನೇ ಕಾರಣ ಅಂತ ಅವ್ರು ಹೇಳಿದ್ರಿಂದ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕುಟುಂಬದ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತೇನೆ. ತಾವು ಇದನ್ನೆಲ್ಲ ಹೇಳಿದ್ರಿ, ಆದರೆ ಆ ಅವಧಿಯಲ್ಲಿ ಈ ಸಂಗೀತ ಕಲಿಯಕ್ಕೆ ಹೋಗಿದ್ದು, ಸಂಗೀತದ ಬಗ್ಗೆ ತಮಗೆ ಆಸಕ್ತಿ ಇತ್ತು, ತಾವು ಸಮುದಾಯದ ವೇದಿಕೆಗಳಲ್ಲಿ ಹಾಡು ಕೂಡ ಹೇಳ್ತಿದ್ರಿ ಅಂತ ಒಂದು ಕಡೆ ಎಲ್ಲೋ ಓದಿದ್ದಂಗೆ ನನಗೆ. ಬಟ್ ಹಾಡು ಹೇಳ್ಕೊಡಕ್ಕೂ ಕೂಡ ನಿಮ್ಮ ಹತ್ರದವರೇ ನಿಮಗೆ ದೂರ ಹಾಕ್ತಾ ಇದ್ರು ಅಂತ. ಇದೇನಿದು ಹಾಡಿನ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾನು ಸಮುದಾಯವನ್ನ ಸೇರ್ಕೊಂಡಾಗ ನಮ್ದು ವಿವಿಧ ಅಂತ ಒಂದು ಅಟೋನಮಸ್ ಗುಂಪಿತ್ತು. ಅದು ಟೌನ್ ಹಾಲ್ ಪಕ್ಕದಲ್ಲೇ ಆಗಿದ್ದು. ಬಿ ಜಯಶ್ರೀ ಅವರು, ಅರುಂಧತಿ ನಾಗು ಅವರೆಲ್ಲರೂ ಕೂಡ ಜೊತೆಗೆ ಸೇರಿ ಮಾಡಿದ ಕಾರ್ಯಕ್ರಮದಲ್ಲಿ ನಮಗೆ ಮೊದಲನೇ ಸಪೋರ್ಟರ್ಸ್ ಅವರೆಲ್ಲರೂ. ಆಗ ಮೊದಲನೇ ಹಾಡು ನಾನು ಯಾವ್ದು ಹೇಳಿದ್ದು ಅಂತಂದ್ರೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವನ್ಯಾರಮ್ಮ, ಕಮ್ಮಗೊಲ್ಲನ ವೈರಿ ಸುತನಾರ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿವನ್ಯಾರಮ್ಮ. ಈ ಸಂಗೀತಗಾರಿ ಆಗ್ಬೇಕು ಅಂತ ಒಂದ್ ಕಡೆ ಛಲ, ಒಂದು ಕಡೆ ಆಸೆ. ನಮ್ಮ ಅಜ್ಜಿ ಇದ್ರು ವಿದೂಷಿ ಕಮಲಮ್ಮ ಅಂತೇಳಿ, ಚಾಮರಾಜಪೇಟೆ ಅವರು ನೇಕಾರದವರೇ. ಆದ್ರೆ ಅವರು ಪ್ರಾಕ್ಟೀಸ್ ಮಾಡೋದೆಲ್ಲ ಬ್ರಾಹ್ಮಣತ್ವ. ಓಕೆ, ಇಲ್ಲಿ ಬಂದಿದ್ದ ಜಾಗದಲ್ಲಿ ಬರಬಾರ್ದು, ನಡಿಬಾರ್ದು, ಕೂತ್ಕೊಳ್ಬಾರ್ದು, ಈತ ಒಂದು ಯೋಚನೆಯಲ್ಲಿ ನನಗೆ ಸಂಗೀತ ಅವ್ರು ಹೇಳ್ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅವರು ತಿಂಗಳಿಗೆ 10 ರೂಪಾಯಿ ಫೀಸ್ ಕಟ್ಟಬೇಕು ಅಂತಿದ್ರು. ಮತ್ತೆ ಕಳ್ಳೆ ಪಪ್ಪು ಸಕ್ಕರೆ ಆ ಪುಡಿ ಮಾಡಿಬಿಟ್ಟು ಫಸ್ಟ್ ದೇವರಿಗೆ ಪೂಜೆ ಮಾಡಬೇಕು, ಸರಸ್ವತಿ ಪೂಜೆ ಮಾಡಬೇಕು. ಅವಾಗ ಕಳ್ಳೆ ಪಪ್ಪು ತಗೊಳಕ್ಕೂ ನಮ್ಮ ದುಡ್ಡಿಲ್ಲ ಅಂತ ಪರಿಸ್ಥಿತಿ. ಕಳ್ಳೆ ಪಪ್ಪನ 5 ಅಂಗಡಿಗಳಿಗೆ ಹೋಗಿ ಸ್ವಲ್ಪ ಕಳ್ಳೆ ಪಪ್ಪು ಕೊಡಿ, ನಮ್ಮ ಅಮ್ಮ ಏನು ಕ್ವಾಲಿಟಿ ನೋಡ್ಬೇಕಂತ ಅಂತ ಆ ಮೂಲಕ 5 ಅಂಗಡಿಗೆ ಹೋಗಿ ಒಂದಷ್ಟು ಕಳ್ಳೆ ಪಪ್ಪು ಸಿಕ್ತು. ಸೇಮ್ ಮತ್ತೆ ಶೆಟ್ಟಂಗಡಿಗೆಲ್ಲ ಹೋಗಿ ಸಕ್ಕರೆಗಳ ಕಾಕ ಅಂಗಡಿ ಅಂತ ಕರಿತಿದ್ವಿ ನಾವು, ಮಲಯಾಳಿಗಳು ಅಂಗಡಿ ಇದ್ದ ನಮ್ಮ ಇಸ್ಲಾಂನಲ್ಲಿ ಇದ್ದಾಗ. ಅವ್ರದ್ದು ಒಂದು ಸಕ್ಕರೆ, ಸೊ ಕಳ್ಳೆ ಮತ್ತು ಸಕ್ಕರೆ ತಗೊಂಡ್ಬಂದು ಕೂಟಾಣಿಲಿ ಕುಟ್ಬಿಟ್ಟ, ತಗೊಂಡಾಗ ಅಜ್ಜಿಗೆ ತಗೊಳ್ಳಿ ದೇವರಿಗೆ ಅಂತ ತುಳಸಿ ಮತ್ತೆ ಕಣಗಲೆ ಹೂವ ಎಲ್ಲ ಬೀದಿಲಿ ಬೆಳೆದಿತ್ತಾರಲ್ಲ ಎಲ್ಲ ತಗೊಂಡಾಗ ಅವ್ರ ಕೊಟ್ಟು ಆಯ್ತು, ಪೂಜೆ ಕೆಲಸ ಆಯ್ತು ಅಂತ. ಹಾಡ್ಬೇಕು, ನಾನು ಹಾಡ್ಬೇಕು ಅಂದ್ರೆ ಸರಿ ಗ ಮ ಪದ ನೀ ಸಾ ನೀ ದ ಪ ಮ ಗ ರೀ ಸ, ಇದು ನನ್ನ ಧ್ವನಿ ಇದೆ ಆಕ್ಚುಲ್ ಆಗಿ. ಅವರು ನೀನು ಹುಡುಗನ್ ತರ ಆಡ್ಬೇಕು ಅಂತಂದ್ರು. ಅಯ್ಯೋ, ನನ್ನ ವಾಯ್ಸ್ ಇರೋದೇ ಹೀಗೆ, ಅದ್ರಲ್ಲೂ ಹುಡುಗ ಮತ್ತೆ ಹುಡುಗಿ ಹಿಂಗೆ. ಆಗ ನಾನು ಪ್ರಯತ್ನ ಪಟ್ಟೆ, ಸರಿ ಗ ಮ ಪದ ನೀ ಸಾ ನೀ ದ ಪ ಮ ಗ, ಇದು ಹುಡುಗನ ವಾಯ್ಸ ಅಲ್ಲ. ಸೊ ನಾನು ಮೋಸ ಮಾಡ್ಕೊಳ್ತೀನಿ ಅಂತ ಅನಿಸ್ತಾ ಇತ್ತು. ಆದ್ರೂ ಅಜ್ಜಿ, ಬಿಕಾಸ್ ಆಫ್ ಮೈ ಫೆಮಿನಿನ್ ಕ್ವಾಲಿಟಿ, ಇಲ್ಲಿ ಜನ ಬಂದಿದ್ದಾರೆ, ಮನೆ ಒರೆಸು, ಬಾತ್ರೂಮ್ ತೊಳಿ, ಅಲ್ಲಿ ಕುತ್ಕೋ, ಇಲ್ಲಿ ಕುತ್ಕೊಂಬೇಡ. ಬಿಕಾಸ್ ನಮ್ಮ ಅಪ್ಪ ಅಮ್ಮಗಿದ್ದಂಥ ಸಂಬಂಧ ನಮ್ಮ ಅಜ್ಜಿಗಿದ್ದ ಸಂಬಂಧ ಇಲ್ಲ. ಅವ್ರು ಚಿಕ್ಕಮ್ಮ ಇದು ಮಕ್ಕಳೇ, ದೊಡ್ಡಮ್ಮ ಮಕ್ಕಳು ಅವ್ರು ಆ್ಯಕ್ಚುಲ್ ಆಗಿ. ಅಂತ ಒಂದು ನೋಷನ್ ಇದ್ದಾಗ ಬಾಗ್ಲ ಹತ್ರ ಅವ್ರು ಸಂಗೀತ ಹೇಳ್ಕೊಳಕ್ಕೆ ರೆಫ್ಯೂಸ್ ಮಾಡಿದ್ರೆ ನಾನು ಬಾಗ್ಲ ಹತ್ರ ಕುತ್ಕೊಂಡು ಅವ್ರು ಬೇರೆ ಮಕ್ಕಳಿಗೆ ಏನು ಪಾಠ ಮಾಡ್ತಾರೆ ಅದನ್ನು ನಾನು ಬರ್ಕೊಳ್ತಿದ್ದೆ ಪೆನ್ಸಿಲ್ನಲ್ಲಿ. ಅವಾಗ ನಿಬ್ಬಿರ್ಲಿಲ್ಲ, ಇದು ಲೆಡ್ ಇರ್ಲಿಲ್ಲ, ಹಲ್ಲಲ್ಲಿ ಕಚ್ಚೋದು, ಪೆನ್ಸಿಲ್ ಮೂಲಕ ಬರ್ಕೊಳ್ಳೋದು, ಆ ಮೂಲಕ ಒಂದಷ್ಟು ಮಾಡ್ಕೊಳ್ತಾ ಹೋದಾಗ
ಫೈನಲ್ ಆಗಿ ನನ್ನ ಮಾಯ ಮಾಡುವಗಳು ತನಕ ಒಂದಷ್ಟು ಇದು ಕಲ್ತ್ಕೊಂಡ್ ಬಂದೆ. ಆಗಾಗ ಅದು ಹೇಳ್ತಾ ಇರ್ತೀನಿ, ಧನಿ ಸರಿ ಸ ಸರಿ ಸ ಸರಿ ಸಾನಿ ದ ಪ ಮ ಪ ಧನಿ ಸರಿ ಸಾನಿ ದ ಪ ಸಾನಿ ದ ಪ ಮ ಗ ರಿ ಸ. ಈ ಹಾಡಿನ ಮೂಲಕ ಏನು ಅವತ್ತು ಲಾಸ್ಟ್ ಕೊನೆ ಮಾಡಿದನೋ 2004ನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ರೂಮಿ ಇದ್ದಾರೆ, ರೂಮಿ ಹರೀಶ್ ಅವರು ಒಂದು ಅವಕಾಶವನ್ನು ಕೊಟ್ಟಾಗ ಚೆನ್ನೈನಲ್ಲಿ ಒಂದು ದೊಡ್ಡ ವೇದಿಕೆ ಅದು. ನಿಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ನಾವು 2 ನಿಮಿಷ ನಾವು ಸಮಯ ಕೊಡ್ತೀವಿ, ಅಲ್ಲಿ ಅವರು ಮಾತಾಡಬೇಕು. ಆಗ ನಾನು ಮಾತುಗಾರ್ತಿ ಅಲ್ಲ, ನಾನು ಬರಿಬೇಕು, ಹಾಡು ಕಲ್ತ್ಕೊಳ್ಬೇಕು ಅಂತಿದ್ದವಳು. ರೈಲಲ್ಲಿ ಹೋಗುವ 8 ಗಂಟೆಗಳ ಪ್ರಯಾಣದಲ್ಲಿ ಹಾಡನ್ನ ಬರೆದಾಗ ಇಂಗ್ಲಿಷ್ ಹಾಡನ್ನ ಬರೆದೆ. ಅದು ಹೇಳ್ಬೋದಲ್ವಾ? I born as male, my feelings change. When I was 8 years, my feelings are feminine. I started behaving like a girl. I started walking like a girl. I started dressing like a girl. When my parents forced me to stop myself, when my parents forced me to stop myself, I was beaten up, I was locked up, I was beaten up, I was locked up, I was tortured by my parents. My schoolmates, my college mates, my friend circle, my neighbors started teasing me like Chakka, like Wombat, like Sangha, something, something. I joined to work, colleagues came to know me, feminine. They started teasing, they started blaming, they started sexually harassing. There was nobody to ask these things. I started doing sex work. I started doing sex work. I did for 4 years. I was not very happy. This kind of torture, violence, harassment, he is not facing only by me. There are other transgender who face a similar problem. Tana, tadana, ana, ana, where to live, where to share, where to express, where to survive our life. You should tell us, you should tell us, you should tell us what to do. Thank you. ಇಡೀ ಬಾಲ್ಯ, ಇಡೀ ಬದುಕನ್ನ ಹಾಡಿನ ಮುಖಾಂತರ ಕಟ್ಟಿಕೊಟ್ಟಂತಹ ಪ್ರತಿಭೆ ತಮ್ಮದು. ಬಹುಶಃ ನಮ್ಮ ಸಂಸ್ಕೃತಿ ಇಲಾಖೆಯ ಈ ಕನ್ನಡ ಭವನದಿಂದ ಮಾರದೂರದಲ್ಲಿರ್ತಕ್ಕಂಥ ಕಬ್ಬನ್ ಪಾರ್ಕಿನಲ್ಲಿ ಇದ್ದಂತಹ ಒಂದು ಕಾಲ, ಅಲ್ಲಿಂದ ಮುಂದಕ್ಕೆ ತಮ್ಮ ಸಂಘಟನೆಗಳ ಜೊತೆಗೆ ತಮ್ಮ ಒಂದು ಬದುಕು, ತಾವು ಯಾವ ಕಾರಣದಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು, ಯಾಕಂದ್ರೆ ನಿಮ್ಮಲ್ಲಿದ್ದಂತಹ ಆವತ್ತಿನ ಸಮುದಾಯದ ಪದ್ಧತಿ ಬೇರೆ ಇತ್ತು ಅಂತ ಕೇಳಿದ್ದೀನಿ. ಅದು ವೈಜ್ಞಾನಿಕವಲ್ಲದ ರೀತಿಯಲ್ಲಿತ್ತು. ಬಟ್ ತಾವು ಅದನ್ನು ಮೊದಲ ಬಾರಿಗೆ ಬಹುಶಃ MS ರಾಮಯ್ಯ ಮತ್ತು ನಿಮ್ಹ್ಯಾನ್ಸ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಂತಹ ಮೊದಲ ಲಿಂಗ ಪರಿವರ್ತಕ್ಕೆ ಅಂತಕ್ಕಂಥದ್ದನ್ನು ಕೂಡ ನಾನು ನೋಡಿದೆ. ಸೊ ಇದ್ರ ಬಗ್ಗೆ ಮತ್ತು ಇದು ಯಾಕೆ ನಿಮ್ಮಲ್ಲಿ ಮನಸ್ಸು ಬಂತು ಈ ರೀತಿ ಈ ಹೋರಾಟದ ದಾರಿಯಲ್ಲಿ ಈ ಒಂದು ಘಟ್ಟ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾ ಹೆಣ್ಣಾಗಿದ್ದೇನೆ, ಆದರೆ ಪರಿಪೂರ್ಣವಾದ ಹೆಣ್ಣು ಆಗಿಲ್ಲ ಅನ್ನೋದು ನನ್ನ ಮನಸ್ಸು. ಪರಿಪೂರ್ಣವಾದ ಹೆಣ್ಣು ಅಂದ್ರೆ ಏನು? ನಾನು ಲಿಂಗ ಪರಿವರ್ತನೆ ಮಾಡಿಕೊಂಡು ನಾನು ಯೋನಿ ನಿರ್ಮಾಣ ಮಾಡಿ ಸ್ತನಗಳನ್ನು ಕಸಿ ಮಾಡಿದ್ರೆ ಮಾತ್ರ ನಾನು ಹೆಣ್ಣು ಅನ್ನೋದು ನನಗೆ ತುಂಬಾ ದೃಢವಾಗಿ ಅದು ನನ್ನ ಮನಸ್ಸಲ್ಲಿ ಕುತ್ಕೊಂಡಿತ್ತು. ಆಪರೇಷನ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಸಮುದಾಯದ, ನಮ್ಮ ಹಿಜ್ರಾ ಸಂಪ್ರದಾಯದ ಪ್ರಕಾರ ನಾವು ದಾಯಮ್ಮತ್ ನಿರ್ವಾಣ ಅಂತ ಹೇಳಿ ಒಂದಷ್ಟು ಸಮುದಾಯದಲ್ಲಿ ನಂಬುವಂತಹ ಬಹುದೊಡ್ಡ ಪ್ರಕ್ರಿಯೆಯನ್ನ ಭಾಗ ಮಾಡೋದು ಒಂದು ಅವಕಾಶ ಇತ್ತು. ಆದ್ರೆ ಇಲ್ಲ, ನನಗೆ ಅದು ತುಂಬಾ ಭಯವಾದ ಪ್ರಕ್ರಿಯೆ. ಅದು ನಮ್ಮ ಸಮುದಾಯ ಸೇರ್ಕೊಂಡು ಅಲ್ಲಿ ಬೆಂಕಿ ಹಾಕಿ ಆ ಚಾಕುವನ್ನ ಬಿಸಿ ಮಾಡಿ ಅಲ್ಲಿ ನಮಗೆ ಜನನಾಂಗಕ್ಕೆ ಒಂದು ದೊಡ್ಡ ನಾಟನ್ನ ಕಟ್ಟಿ ಅಲ್ಲಿ ಆಪರೇಷನ್ ಮಾಡಿ ಅದರ ಮೂಲಕ
ನಾವು ಬದುಕಿದ್ರೆ ನಮ್ಮನ್ನ ವಾಪಸ್ ಕರ್ಕೊಂಡ್ಬರೋದು, ಸತ್ತಾಗ ಇಲ್ಲ ಅಂದ್ರೆ ಅಲ್ಲೇ ಗುಳಿನಲ್ಲಿ ಹಾಕುವಂತ ಆ ಪ್ರಕ್ರಿಯೆ ಸ್ಟೋರೀಸ್ ನಾವೇನ್ ಕೇಳಿದ್ವಿ. ಆ ಆಪರೇಷನ್ ಮಾಡ್ಕೊಂಡಂತ ನಮ್ಮ ಇದು ಉಮಕ್ಕ ಅಂತ ಇದ್ಲು, ತೀರ್ಕೊಂಡ್ಬಿಟ್ಲು ಅವಳು ಚನ್ನಪಟ್ಟಣದಲ್ಲಿ. ಅಷ್ಟು ಒಂದು ಒಳ್ಳೆ ಹೆಣ್ಮಗಳು, ಅವಳು HIV ಪಾಸಿಟಿವ್ ಆಗಿ ತೀರ್ಕೊಂಡ್ ಬಿಟ್ಟಾಗ ಎಲ್ಲ ನನಗೆ ಹೇಳುವ ಆ ಸ್ಟೋರೀಸ್ ಇವತ್ತು ಕೂಡ ನನ್ನ ಕಣ್ಮುಂದೆ ಹಾಗೆ ಇದು ಕಟ್ಟಿದೆ. ಆ ಆಪರೇಷನ್ ಮಾಡುವ ಘಟನೆಗಳು, ಆ ಸನ್ನಿವೇಶಗಳನ್ನ ನೆನೆಸ್ಕೊಂಡಾಗ ಎದೆ ಜಲ್ ಅಂತಿತ್ತು ಆಕ್ಚುಲ್ ಆಗಿ. ಇಲ್ಲ, ನಾನು ಈ ಆಪರೇಷನ್ ಮಾಡೋ ಪ್ರಕ್ರಿಯೆ ನನಗಿಲ್ಲ, ಬಿಕಾಸ್ ನಾನು ಬದುಕಬೇಕು, ನಾನು ಬಾಳ್ಬೇಕು, ನಾನು ಸಾಯಬಾರ್ದು. ಸೊ ಇದು ನನ್ನ ತುಂಬಾ ನೇರವಾದ ಒಂದು ಇದು ಮನಸ್ಥಿತಿ. ಆದ್ರೆ ಏನ್ ಮಾಡ್ಬೇಕು ಈ ಸೈನ್ಸ್ ಮೂಲಕ? ಯಾವ ಡಾಕ್ಟರ್ಸ್ ಇದ್ದಾರೆ ಆಗ? ಡಾಕ್ಟರ್ ಶೇಖರ್ ಶೇಷಾದ್ರಿ ಅಂತ ಹೇಳಿ ನಿಮ್ಹಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ರು, ಚೈಲ್ಡ್ ಸೈಕಿಯಾಟ್ರಿಸ್ಟ್ ಅವರು. ಅವ್ರ ಮೂಲಕ ಒಂದಷ್ಟು ವ್ಯವಸ್ಥೆನ ನಿಮ್ಹಾನ್ಸಲ್ಲಿ ತಗೊಂಡ್ಬರ್ಲಿಕ್ಕೆ ಸಾಧ್ಯ ಆಯ್ತು. ಆ ಮೂಲಕ ನಾನು ಒಂದಷ್ಟು ಕೆಲಸಗಳನ್ನ ಮಾಡೋದು ಇದು ಮೂಲಕ ಡಾಕ್ಟರ್ ಸುರೇಶ್ ಬಾದಾಮತ್ ಹತ್ರ ಹೋಗಿ ನಾನು ಹೆಣ್ಣಾಗಬೇಕು, ನಂಗೆ ಆಪರೇಷನ್ ಮಾಡ್ಲಿಕ್ಕೆ ನೀವು ಸರ್ಟಿಫಿಕೇಟ್ ಕೊಡಿ. ಡಾಕ್ಟರ್ ಆದಂಗೆ ಸಾಧ್ಯ ಇಲ್ಲಮ್ಮ, ನೀನು ಮಿನಿಮಮ್ 2 ವರ್ಷ ನೀನು ಕೌನ್ಸಿಲಿಂಗ್ ಪ್ರೋಸೆಸ್ ಆಗ್ಬೇಕು ಹಂಗೆ ಹಿಂಗೆ ಅಂತ. 2ನೇ ಕೌನ್ಸಿಲಿಂಗ್ ಬಂದಾಗ ನಾನು ನಮ್ಮ ತಾಯಿ ಮನೆ ಇದ್ದಿದ್ದು ಅವಾಗ ಮೈಸೂರು ರೋಡ್ನಲ್ಲಿ. ನನಗೆ ಅವ್ರು ಹೇಳಿ 2 ವರ್ಷ ನಂಗೆ ಅದೇ ಡೈಜೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಪ್ಪನ ಶೇವಿಂಗ್ ಬ್ಲೇಡ್ ತಗೊಂಡು ನಾನು ಒಬ್ಬಳೇ ಮನೆಯಲ್ಲಿ ಮಾಡಿ ಮೇಲೆ ಅಡಿಗೆ ಮನೆಯಲ್ಲಿ ಆ ಬ್ಲೇಡ್ ತಗೊಂಡು ಫುಲ್ ಶಿಶ್ನದೆಲ್ಲ ಅಕ್ಕಪಕ್ಕ ಕುಯ್ಕೊಂಡ್ಬಿಟ್ಟು ಅಲ್ಲಿ ನರ ಎಲ್ಲ ಇರ್ತಿದ್ವು, ಆ ಎಲ್ಲವನ್ನು ಕುಯ್ಕೊಂಡು ಬಿಟ್ಟಾಗ ನಾನು ಅನ್ಕಾನ್ಶಿಯಸ್ ಆಗಿ ಆ ರಕ್ತವನ್ನು ನೋಡಿ ನಾನು ಅನ್ಕಾನ್ಶಿಯಸ್ ಆಗ್ಬಿಟ್ಟೆ. ಇಮಿಡಿಯೇಟ್ ಆಗಿ ನಮ್ಮ ರಮೇಶ್ ಅವರು ಇದ್ರು, ರಮೇಶ್ ಅವ್ರು ಬಂದು ಇಮಿಡಿಯೇಟ್ ನಾನು ಕರ್ಕೊಂಡು ಹೋಗಿ, ನಮ್ಮ ತಂದೆಗೆ ಹಳೆ ಫ್ರೆಂಡ್ ಅವ್ರು ಆಕ್ಚುಲಿ, ನನ್ನ ತಮ್ಮ ನೋಡಿ ಮತ್ತೆಲ್ಲ ಬಂದು ಅದೇ ನಮ್ಮ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಕರ್ಕೊಂಡೋಗಿ ಎಲ್ಲೋ ಒಂದು ಬದುಕಿಸೋ ಪ್ರಯತ್ನವನ್ನ ಮಾಡಿದ್ರು. ಬಟ್ ನಾನು ಕೇಳಿದೆ ನಮ್ಮ ಅಪ್ಪ ಅಮ್ಮ, ನಾನು ಯಾಕೆ ಬದುಕಿಸಿ, ನನ್ನ ಬಿಟ್ಬಿಡಿ, ನೀನು ನನ್ನ ಹೆಣ್ಣು ಅಂತ ಒಪ್ತಾ ಇಲ್ಲ, ಡಾಕ್ಟರ್ಸ್ ನನ್ನ ಈ ಹೆಣ್ಣು ಅಂತ ಒಪ್ತಾ ಇಲ್ಲ, ಬಟ್ ನಿಬಂಧನೆ ಇತ್ತಲ್ಲ ಮನೆಯಲ್ಲಿ, ನೀನು ಮನೆಯಲ್ಲಿ ಹುಡುಗನಾಗಿರ್ಬೇಕು ಅಂದ್ರೆ ನೀನು ಗಂಡಸ್ತರ ಮಾತಾಡ್ಲೇಬೇಕು, ಅದೇ ವಾಯ್ಸ್ ಇರಬೇಕು. ನನಗೆ ಒಂದು ಸಾವು ಹೋಗೋದಕ್ಕೆ ನಿನ್ನಿಂದ ಆಗೋದಿಲ್ಲ, ಒಂದು ಫಂಕ್ಷನ್ ಹೋಗೋದು ನಿನ್ನಿಂದ ಆಗೋದಿಲ್ಲ. ಬಿಕಾಸ್ ಅಲ್ಲಿ ಅಪ್ಪ ಅಮ್ಮನಿಗೆ ಯಾವಾಗ ಗೇಲಿ ಮಾಡುವಂತ ಸಂಬಂಧಿಕರು ಮತ್ತು ಅವ್ರ ಫ್ರೆಂಡ್ಸ್ಗಳು ಇರ್ಬೇಕಾದ್ರೆ ಅದಕ್ಕೆ ನಾನು ಕಾರಣ ಹೇಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಸೊ ಈ ಎಲ್ಲವನ್ನು ತಗೊಂಡು ಈ ದುಗುಡವನ್ನ ತೆಗೆದುಕೊಂಡು ಸುರೇಶ್ ಬಾದಾಮತ್ ಹತ್ರ ಬಂದು ಮಾತುಕತೆ ಆದ ಫೈನಲ್ ಆಗಿ 2 ವರ್ಷದ ಪ್ರಕ್ರಿಯೆ, ಆ ಒಂದು ಸರ್ಜರಿ ಪ್ರಾಸೆಸ್ಸು 6 ತಿಂಗಳಿಗೆ ಮೊಟಕನ್ನ ಮಾಡಿ MS ರಾಮಯ್ಯ ಹಾಸ್ಪಿಟ್ಲಿಗೆ ನೀವು ಹಾರ್ಮೋನ್ ಥೆರಪಿಯನ್ನ ಶುರು ಮಾಡಬೇಕು ಅಂತ ಹೇಳಿ ಹಾರ್ಮೋನ್ ಥೆರಪಿಯನ್ನ ಶುರು ಮಾಡಿದಾಗ ಡಾಕ್ಟರ್ HK ನಾಗರಾಜ್ ಅವರು ಮತ್ತು ಡಾಕ್ಟರ್ ಪ್ರಮೀಳಾ ಕಾಲ್ರ ಅವರು ಮಾಡಿದ್ರು. ಆ ಹಾರ್ಮೋನ್ ಥೆರಪಿಯ ಮಾತ್ರೆ ತುಂಬಾ ಸಣ್ಣದಾಗಿದೆ, ಅದನ್ನ ಅರ್ಧ ಭಾಗವನ್ನ ಮಾಡುವಂತ ಮಾತ್ರೆ ಅರ್ಧ ಹಾಕೊಳ್ಬೇಕು. ಆ ಮಾತ್ರೆ ಹಾಕೊಂಡ್ರೆ ವಾಯ್ಸ್ ಚೇಂಜ್ ಆಗ್ತಾ ಇದೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಬಾಡಿಯಲ್ಲಿ ಫೆಮಿನಿನ್ ಕ್ವಾಲಿಟೀಸ್ ಬರ್ತಾ ಇದೆ, ಸೆಕ್ಷುಯಲ್ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ, ಆಂಗ್ಸೈಟಿ ಕೋಪ ಅಷ್ಟು ಜಾಸ್ತಿ ಬರ್ತಾ ಇದೆ. ಹೇಗೆ ಅದನ್ನ ನಾನು ಬ್ಯಾಲೆನ್ಸ್ ಮಾಡಬೇಕು ನನಗೆ ಗೊತ್ತಿಲ್ಲ. I am shouting against doctors, shouting against my family, shouting against the so-called people in society. ಇವನ್ನೆಲ್ಲ ಹೇಗೆ ಮಾಡಿದಂಗೆ ತುಂಬ ಕಷ್ಟ ಆಯಿತು. ಕಂಪ್ಲೀಟ್ ಆಗಿ ನನಗೆ ಆಪರೇಷನ್ ನೀವು ಮಾಡಲೇಬೇಕು ಅಂತ ಪಟ್ಟಿಡಿದಾಗ ಡಾಕ್ಟರ್ HK ನಾಗರಾಜ್ ಅವರು ಅವತ್ತು ಹಾಸ್ಪಿಟಲಲ್ಲಿ ಆಪರೇಷನ್ ಮಾಡಿದಾಗ 25,000 ಹಣ ಖರ್ಚಾಗುತ್ತೆ ಅಂತಂದ್ರು. ನಾನು ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ನ ಬಿಟ್ಬಿಟ್ಟಿದ್ದೀನಿ. ಒಂದು ಸಂಸ್ಥೆಯಲ್ಲಿ 1,800 ರೂಪಾಯಿ ಕೆಲಸ ಮಾಡ್ತಾ ಇದ್ದೀನಿ. ಆ ಹಣವನ್ನೆಲ್ಲ ಕೂಡಿಟ್ಟು 25,000 ಹೇಳಿದ್ದ ಒಂದು ತಕ್ಷಣನೇ ಇಮಿಡಿಯೇಟ್ ಆಗಿ 25,000 ಮಾಡಿ ನನ್ನ ತಮ್ಮನಿಗೆ ಹೇಳಿದೆ, ಪ್ರದೀಪ ನಾನು ಆಪರೇಷನ್ಗೆ ಹೋಗ್ತಾ ಇದ್ದೀನಿ, ನಾನು ಸತ್ರೆ ಹೆಣಂತ ತಗೊಂಬಂದು ನಮ್ಮ ಮನೆಯಲ್ಲಿ ಇಟ್ಟು ನಮ್ಮ ಜನ ಎಲ್ಲರೂ ಬಂದು ನನ್ನ ಹೆಣವನ್ನ ನೋಡಬೇಕು, ನಾನು ಬದುಕಿದ್ರೆ ವಾಪಸ್ ನಾನು ಬರ್ತೀನಿ ಅನ್ನೋದನ್ನ ಅವ್ನಿಗೆ ಹೇಳ್ಬಿಟ್ಟು ಹೋದೆ. ಆಪರೇಷನ್ ಆಯಿತು. ನಾನು 48 kg ಇದ್ದಂತೆ, ಸಾಮಾನ್ಯವಾಗಿ 50 kg ಮೇಲಿದ್ರೆ ಮಾತ್ರ ಆಪರೇಷನ್ ಮಾಡ್ತೀವಿ ಅಂತ ಡಾಕ್ಟರ್ಸ್. ದೇಹದಲ್ಲಿ ರಕ್ತ ಇಲ್ಲ, ಅಷ್ಟು ವೀಕ್ ಇದೀವಿ ನಾವು ಆಕ್ಚುಲ್ ಆಗಿ. ಹೀಗಿದ್ದಾಗ ಏನ್ ಮಾಡಬೇಕು? ಡಾಕ್ಟರ್ ಆಪರೇಷನ್ ಮಾಡ ಅಂತ ವಾಪಸ್ ಕಳಿಸ್ಬಿಟ್ರು. ಇಲ್ಲ ನೀವು ಆಪರೇಷನ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದಾಗ ಮತ್ತೆ ಆಪರೇಷನ್ ಹಾಕಿ ಬೆನ್ನಿಗೆ ಇಂಜೆಕ್ಷನ್ ಹಾಕಿ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡೋದು 3 ದಿನ ಕಾನ್ಶಿಯಸ್ ಬರಲೇ ಇಲ್ಲ. ಡಾಕ್ಟರ್ಸ್ ಏನಾಗುತ್ತೆ, ತುಂಬಾ ಅವ್ರಿಗೆ ಗಾಬರಿ ಆಯಿತು. ಬಿಕಾಸ್ ಫಸ್ಟ್ ಆಪರೇಷನ್ ಆಗಿದೆ, ಸೈನ್ಸ್ ಪ್ರಕಾರ ಆಗಿರುವ ಆಪರೇಷನ್ ಆಗಿದೆ. ಆ ಆಪರೇಷನ್ ಮೂಲಕ ಹಿಂಗಾಗಿರುವಂತ ಬದುಕದಲ್ಲೇ ಇಲ್ವ ಸತ್ವ 3 ದಿನ ಐಸಿಯುಲಿ ಇದ್ದೀವಿ. ಮತ್ತು ನಮ್ಮ ಜನ ಅಮೂಲ್ಯ ಇರ್ಬೋದು, ರಕ್ಷಿತಾ ಇರ್ಬೋದು, ಸನಾ ಇರ್ಬೋದು, ವಂಶಿ ಇರ್ಬೋದು, ಅನು ಇರ್ಬೋದು, ತುಂಬಾ ಜನ ಅವಾಗ ತುಂಬಾ ಗಾಬರಿ, ಅವ್ರಿಗೆ ಏನಾಯ್ತು ಅಂತ. ಅವರೆಲ್ಲ ಸತ್ತೋಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ನನ್ನ ತಮ್ಮ ಹೆಂಡತಿ ಬಂದ್ರು ಇದು ಹಾಸ್ಪಿಟ್ಲಿಗೆ, MS ರಾಮಯ್ಯ. ಅವ್ರು ಅಳ್ತಾ ಇದ್ದಾರೆ, ನೀನ್ ಯಾಕೆ ಆಪರೇಷನ್ ಮಾಡಿಸ್ಕೊಂಡೆ, ನೀನ್ ಹೀಗೆ ಹೇಳ್ಬೋದಾಗಿತ್ತು, ನಾವು ನಿನ್ ಹೆಣ್ಣು ಅಂತ ಒಪ್ತಿದ್ವಿ ಹಂಗೆ ಹಿಂಗೆ ಅಂತ. ಇಲ್ಲ ನಾನು ಕಂಪ್ಲೀಟ್ ಹೆಣ್ಣಾಗತ್ತಂಗ ನಾನು ಹೆಣ್ಣಲ್ಲ ಅಂತ. ಆ ಒಂದು ಸಂಘರ್ಷ ಏನಾಗಿತ್ತು, ಅಲ್ಲಿಂದ ಬಂದ ಹೆಣ್ಣಿನ ಪ್ರಕ್ರಿಯೆ ಇವತ್ತು ಏನಾಗಿದೆಯಲ್ಲ, ಇದನ್ನ ನಾವು ನೋಡಿದ್ವಿ. ಸೊ ದ ಪ್ರೋಸೆಸ್ ಆಫ್ ಸೆಕ್ಸ್ ರೀಅಸೈನ್ಮೆಂಟ್ ಸರ್ಜರಿ, ಲಿಂಗ ಪರಿವರ್ತನಾ ಶಸ್ತ್ರಚಿಕಿತ್ಸಾ ಪ್ರಕ್ರಿಯೆ ಅದು ಅಷ್ಟು ಸುಲಭದಲ್ಲ. ಅದು ಒಂದು ದೊಡ್ಡ ಪ್ರಕ್ರಿಯೆ. ಆ ಪ್ರಕ್ರಿಯೆ ಭಾಗದಲ್ಲಿ ಸ್ತನದ ಕಸಿಗಳು ಬರ್ಬೋದು, ವಾಯ್ಸ್ ಥೆರಪಿ ಬರ್ಬೋದು, ಫೇಶಿಯಲ್ ಹೇರ್ ರಿಡಕ್ಷನ್ ಅಂತ ಕರಿತೀವಿ, ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ಮೂಲಕ ಅಂದ್ರೆ ಒಂದು ಹೆಣ್ಣು ಯೋನಿಯ ಆಧಾರದಲ್ಲಿ ಏನು ಜನನ ತಾಳಿ ಅಷ್ಟೆಲ್ಲ ಹಿಂಸೆ, ದೌರ್ಜನ್ಯ, ದಬ್ಬಾಳಿಕೆನ ಎದುರಿಸ್ತಾಳೋ, ನಾವು ಅದನ್ನ ಇಟ್ಕೊಂಡು ನಾವು ಹೆಣ್ಣಾಗ್ಬೇಕು ಅಂತ ಆ ಪ್ರಕ್ರಿಯೆ ಇದೆಯಲ್ಲ, ಎಷ್ಟೆಲ್ಲ ಜಂಜಾಟಗಳನ್ನ ನಾವು ನಡೆಸ್ಕೊಂಡು ಹೆಣ್ಣಾಗ್ತೀವಿ. ಇಟ್ ಇಸ್ ನಾಟ್ ಸೊ ಇದೆ. ಆದ್ರೆ ಈ ನಮ್ಮ ಸ್ತ್ರೀವಾದಿಯ ಚಳವಳಿ ಇಲ್ಲಿ ಭಾರತದಲ್ಲಿ ಒಂದಷ್ಟು ಜನ ಇದ್ದಾರೆ, ಈ ಕ್ಲಾಸಿಸ್ಟ್ ಫೆಮಿನಿಸ್ಟ್ ಅಂತ ನಾವು ಕರಿತೀವಿ.
ಕಾಸ್ಟಿಸ್ಟ್ ಫೆಮಿನಿಸ್ಟ್ಗಳಂತ ಕರಿತೀವಿ. ಅಂದ್ರೆ ಜಾತಿಯಲ್ಲಿ ಮೂಲಭೂತವಾದ, ವರ್ಗದಲ್ಲಿ ಮೂಲಭೂತವಾದ. ಅವ್ರು ಹೇಳ್ತಾರೆ ನೀವು ಹೆಣ್ಣಲ್ಲ, ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿ ಕೊಟ್ಬಿಡ್ತಾರೆ. ನಾನು ಕೇಳಿದೆ ಹೆಣ್ಣಲ್ಲ ಯಾಕೆ? ನಿಮ್ಗೆ ಯೋನಿ ಇಲ್ಲ, ಗರ್ಭ ಇಲ್ಲ, ಮೊಲೆ ಇಲ್ಲ, ಋತುಮತಿ ಇಲ್ಲ, ಗಂಡಸರಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಛೇ, ಇದು ಎಂತ ಒಂದು ಹೇಯವಾದ ಯೋಚನೆ. ತನ್ನ ಜನನಾಂಗವನ್ನೇ ಯೋನಿಯನ್ನ ನಿರ್ಮಾಣ ಮಾಡ್ಕೊಂಡು ಬಂದಿರುವಂತರವರ ನಾವು. ಅದಕ್ಕೆ ಇವ್ರು ಹೇಳ್ತಾರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ, ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಅದಕ್ಕೆ ನಾವು ಒಂದು ಹಾಡು ಹೇಳ್ತೀನಿ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ, ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ, ನಡುವೆ ಸುಳಿವಾತ್ಮ ಗಂಡಲ್ಲ ಹೆಣ್ಣಲ್ಲ ಕಾಣ ರಾಮನಾಥ. ಕಾಣೋ ರಾಮನಾಥ. 11-12ನೇ ಶತಮಾನದಲ್ಲಿ ಜೇಡ್ರ ದಾಸಿಮಯ್ಯ ಏನ್ ಹೇಳಿದ್ರು, ಇವತ್ತದು ಸಾಕ್ಷಿಯಾಗಿದೆ. ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನನ್ನ ನೋವಿದ್ದು, ನನ್ನ ಸ್ಟ್ರಗಲ್ ಇದ್ದು, ನನ್ನ ಚಾಲೆಂಜಸ್ ಇದು ಅಂತ ಹೇಳಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ಸಮಾಜ ನಿರ್ಮಾಣ ಆಗ್ಬೇಕೇ ವಿನಃ ನೀವು ಸಮಾಜ ಏನ್ ತೀರ್ಮಾನ ಮಾಡಿ ನಮ್ಮ ಮೇಲೆ ಆಗ್ತಿರೋ ಅದಕ್ಕೆ ನಮ್ಮ ಪ್ರತಿರೋಧ ಇದೆ, ಅದಕ್ಕೆ ನಮ್ಮ ವಿರೋಧ ಇದೆ. ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನ ನೀನು ಹೆಣ್ಣು ಅಲ್ಲ ಅಂತ ಗುರುತಿಸುವ ತೀರ್ಮಾನ ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು? ನನ್ನನ್ನು ನಾನು ತೀರ್ಮಾನ ಮಾಡಬೇಕು, ನಿಮ್ಮನ್ನು ನೀವು ತೀರ್ಮಾನ ಮಾಡ್ಬೇಕು ವಿನಃ ನಮಗಳನ್ನ ನೀವು ತೀರ್ಮಾನ ಮಾಡ್ಲಿಕ್ಕೆ ಯಾರು ಅನ್ನೋ ಪ್ರಶ್ನೆಯನ್ನ ವಾಪಸ್ ನಾನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ನಿಮ್ಮ ಹೋರಾಟಕ್ಕೆ ಮತ್ತು ತಾವು ನಡೆದು ಬಂದ ಹಾದಿಗೆ ನನ್ನ ಅಭಿನಂದನೆಗಳು. ಈಗ ಸ್ವಲ್ಪ ಹೆವಿ ಆಗೋಯ್ತು, ಎಲ್ಲರೂ ಪಾಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈ ಸೀರೆ ಉಟ್ಕೊಳ್ಳೋದ್ರ ಬಗ್ಗೆ ನಿಮ್ಮ ತಾಯಿ ನಿಮ್ಗೇನೋ ಭಾಳ ರೇಗಿಸ್ತಾ ಇದ್ರು ಅಂತ ಕೇಳಿದ್ದೀವಿ. ಹೆಂಗಸರಿಗಿಂತ ತುಂಬ ಚೆನ್ನಾಗಿ ಸೀರೆ ಉಟ್ಕೋತೀರಿ. ನಿಮಗೆ ಇದರಲ್ಲಿ ಯಾರು ಸ್ಫೂರ್ತಿ, ಯಾರೋ ಸಿನಿಮಾ ಆ್ಯಕ್ಟರ್ ಕಂಡ್ರೆ ತಮಗೆ ತುಂಬ ಆಸೆ ಇತ್ತು, ಆ ಥರ ನಾನು ಸೀರೆ ಉಟ್ಕೋತಾ ಇದ್ದೆ. ಆಮೇಲೆ ನಿಮ್ಮ ಮೂಲ ಹೆಸರು ಜಗದೀಶ್. ಆಮೇಲೆ ನಮ್ಮ ಅವನ ಏನೋ ಹೇಳಿದ್ರು ಅವ್ರ ಹೆಸರು, ಅಷ್ಟೈಶ್ವರ್ಯ ಗುಣಸಂಪನ್ನೆ ದೊಡ್ಡ ಮನೆ. ಏನಿದು ಈ ಸೀರೆ ಮತ್ತೆ ಈ ಹೆಸರು ಇವೆಲ್ಲ ಏನು? ನಮ್ಮ ತಂದೆ ತಾಯಿಗೆ ಮೊದಲನೇದು ಹೆಣ್ಮಗು ನಮ್ಮ ಅಕ್ಕ ಅನಿತಾ ಆದ್ಲು. ಆಮೇಲೆ ಎರಡನೇ ಮಗು ಗಂಡು ಮಗು ಆಗ್ಬೇಕು ಅಂತ ನಮ್ಮ ಅಜ್ಜಿ ಮಂಗಮ್ಮ ಅವರು ಇಲ್ಲ, ಅವ್ರು ತೀರ್ಕೊಂಡು. ಒಂದು ಒಳ್ಳೆ ಅಜ್ಜಿ ನನಗೆ. ಅವರು ನಮ್ದು ಪೆರ್ಮಾಶ್ನಹಳ್ಳಿ, ಚಿಂತಾಮಣಿ ತಾಲೂಕು ಹತ್ರ ಪೆರ್ಮಾಶ್ನಹಳ್ಳಿ, ಕೈವಾರ ಪಕ್ಕ, ಕೈವಾರ ಹೋಬಳಿ. ಅಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಹೆಸರು ಬಂದು ತಪ್ತೀಶ್ವರ ಬೆಟ್ಟ ಅಂತ ಹೇಳಿ. ನಮ್ಮ ಅಜ್ಜಿ ಬೇಡಿಕೆ ಇಟ್ಕೊಂಡ್ರೆ ನನ್ನ ಮಗಳಿಗೆ ಗಂಡು ಮಗು ಕೊಟ್ಟರೆ ನಾನು ಬೆಟ್ಟದ ಹೆಸರು ತಪ್ತೀಶ್ವರ, ಜಗದೀಶ್ ಅಂತ ಹೆಸರಿಡ್ತೀನಿ. ನಾ ಗಂಡು ಮಗು ಹುಟ್ಟದಂತೆ ಜಗದೀಶ್ ಅಂತ ಹೆಸರು ಬಂತಂತೆ. ಅದೇ ನಾವು ಹುಟ್ಟಿದಾಗ ನನಗೆ ಮೂಗಲ್ಲಿ, ಬಾಯಲ್ಲಿ ಮತ್ತು ಗುದದಲ್ಲಿ ಜಂತುಳುಗಳು ಬರ್ತಾ ಇದ್ವಂತೆ. ಆ ಹುಳುಗಳನ್ನ ಎಳೆದು ಹಾಕಿ ಆ ಮೂಲಕ ನನ್ನ ಬದುಕಿಸ್ಕೊಂಡ್ರು ಅನ್ನೋದು ಒಂದು ನಮ್ಮ ಅಜ್ಜಿ ನನಗೆ ನಮ್ಮ ತಾಯಿ ಕತೆ ಹೇಳ್ತಾ ಇದ್ರು. ಆದ್ರೆ ಜಗದೀಶ ಅರ್ಧನಾರೀಶ್ವರನಾಗಿ ಇವತ್ತು ಜಗಕ್ಕೆ ಈಶನಾಗುವಂತಹ ನಮ್ಮ ಟೀಚರ್ ಏನ್ ಹೇಳ್ತಿದ್ರು, ಅದು ಒಂದು ಕಡೆ ನೋಡೋದಾದ್ರೆ, ಅದೇ ನಾನು ಹೆಣ್ಣಿದ್ದೇನೆ, ನಾನು ಸೆಕ್ಸ್ ವರ್ಕ್ ಮಾಡ್ಬೇಕಾದ್ರೆ ಇದೆ ಕಬ್ಬನ್ ಪಾರ್ಕ್. ನಮ್ಗೆ ಅವಾಗ ಇಲ್ಲೆಲ್ಲ ಹಾಲೋ ಇರ್ಲಿಲ್ಲ, ನಮ್ಗೆ ಬಿಡ್ತಾ ಇಲ್ಲ. ನಮ್ಗೆ ಹಾಗೆ 25 ವರ್ಷದ ಸಮಾಜ, ನೀವು ಇಲ್ಲಿ ಬರಬಾರ್ದು, ಹೋಗ್ಬಾರ್ದು, ಕಡ್ಡಿಗಳನ್ನ ಅಟ್ಟಿಸ್ಕೊಂಡ್ ಬಂದು ಓಡ್ತಾ ಇದ್ರು, ನಮ್ಮನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರು ಬರಬಾರ್ದು ಅಂತ. ಅದೇ ನನಗೆ ಗೊತ್ತಿಲ್ಲ, ಇದೇ ಕ್ಯಾಂಪಸ್ ನಲ್ಲಿ, ಇದೇ ಒಂದು ಈ ಒಂದು ಕಾಂಪೌಂಡ್ ಅಲ್ಲಿ ನಾನು ಸಾಹಿತ್ಯ ಅಕಾಡೆಮಿಯ ಸದಸ್ಯಳಾಗಿ ಸರ್ಕಾರ ಜೊತೆ ಹಿಂಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತದು ಆಗಿದೆ, ಮತ್ತು ಅದು ಆಗ್ತಾ ಇದೆ, ತುಂಬಾ ಸಂತೋಷ ಇದೆ. ಸೊ ಈಗ ಆದ್ಮೇಲೆ ನಾವು ಸೆಕ್ಸ್ ವರ್ಕ್ ಮಾಡೋ ಟೈಮಲ್ಲಿ ಶಾಂಭವಿ, ಜಾಹ್ನವಿ, ವೈಷ್ಣವಿ, ತುಂಬಾ ಯಂಗ್ಸ್ಟರ್ಸ್ ನೇಮ್ ಇಟ್ಕೊಳ್ಬೇಕು ಅಂತ ನಾವೆಲ್ಲ ಒಂದಷ್ಟು ಚರ್ಚೆ ಮಾಡ್ತಾ ಇದ್ವಿ. ನನಗೆ ಹಳೆ ಕಾಲದ ಹೆಸರು ತುಂಬಾ ಇಷ್ಟ ಇತ್ತು. ಅದಕ್ಕೆ ನಾನು ಅಕ್ಕಯ್ಯಮ್ಮ ಅಂತ ಇಟ್ಕೊಳ್ಬೇಕು. ಅಕ್ಕಯ್ಯಮ್ಮ ಅನ್ನೋ ಟೈಮಲ್ಲಿ ಆಗ ಒಂದಷ್ಟು ಬಂತು ನಂಗೆ ಹೊಳಪು, ನಾನು ಬರೀ ಅಕ್ಕಯ್ಯಮ್ಮ ಅಂತ ಆಗ್ಬಾರ್ದು, ನನ್ನ ಹೆಸರು ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ ಅಷ್ಟೈಶ್ವರ್ಯ ಘನ ಸಂಪನ್ನೆ ದೊಡ್ಡ ಮನೆ ಅಕ್ಕಯ್ಯಮ್ಮ ಅನ್ನೋದನ್ನ ನಾನು ಹೆಸರನ್ನ ಇಟ್ಕೊಂಡೆ. ಆಗ ಸೆಕ್ಸ್ ವರ್ಕ್ ಮಾಡೋ ಟೈಮಲ್ಲಿ, ನಾನು ಸೆಕ್ಸ್ ವರ್ಕ್ ಮಾಡುವ ಟೈಮಲ್ಲಿ ನಾನು ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ಲಿಲ್ಲ. ನಾನು ತುಂಬಾ ನಟೋರಿಯಸ್ಸು, ತುಂಬಾ ಜಗಳ ಮಾಡ್ತಿದ್ದೆ, ತುಂಬಾ ಜನಗಳಿಗೆ ಹೊಡೆದಿದ್ದೇನೆ. ಕಬ್ಬನ್ ಪಾರ್ಕ್ ನನ್ನ ಮೇಲೆ ಕೇಸ್ಗಳಿದ್ವು, ಥೆಫ್ಟ್ ಕೇಸು, ರಾಬ್ರಿ ಕೇಸು, ಎಲ್ಲ ಕೇಸ್ಗಳನ್ನ ಹಾಕಿ ನಮ್ಮನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇರ್ಲಿಲ್ಲ. ನಮ್ಮನ್ನ ಸ್ಟೇಷನ್ ಅಲ್ಲಿ 24 ಗಂಟೆಗಳ ಮೇಲೆ ಇಟ್ಕೊಂಡು ಇನ್ಸ್ಪೆಕ್ಟರ್ ಶೂಗಳು ಪಾಲಿಶ್ ಮಾಡಬೇಕಾಗಿತ್ತು. ಇನ್ಸ್ಪೆಕ್ಟರ್ ನಮ್ಮ ಸೌಮ್ಯಕ್ಕ ಅವರು ತುಂಬಾ ಚೆನ್ನಾಗಿ ಪರಿಚಯ, ರತ್ನಾಕರ್ ಶೆಟ್ಟಿ ಅವರು ಅಷ್ಟೆಲ್ಲ ನಮ್ಗೆ ಮಾಡಿಸಿದ್ದಾರೆ. ಶೌಚಾಲಯಗಳನ್ನ ತೊಳೆದಿದ್ದೀವಿ. ಇಡೀ ಸ್ಟೇಷನ್ ಒಂದು ಮನೆ ವಾತಾವರಣ ತಗೊಂಡು ಬಂದು ಮಾಡಿರುವ ಕೆಲಸಗಳನ್ನ ನಾನು, ಕಾಗೆಪ್ರಿಯ ಮತ್ತು ನೀಲಾಂಬ್ರಿ, ಅನೇಕ ನಮ್ಮ ಸಮುದಾಯದವರು ಮಾಡಿದ್ದೇವೆ. ಸೊ ಈ ಹೆಸರು ಹೀಗಿದೆ. ಆದ್ರೆ ತುಂಬಾ ಜನ ಅಕ್ಕಯ್ಯಮ್ಮ ಅಂತ ಏನ್ ಕರಿತಾ ಇದ್ರು, ಅದು ಅಕ್ಕಮಯ್ಯ ನನ್ನೇ ಮಾಯ ಮಾಡ್ಬಿಡ್ತಾ ಇದ್ರು. ಅದಕ್ಕೆ ನಾನೇ ನಂದೆ, ಇಲ್ಲ ನನ್ನ ಹೆಸರು ಶಾರ್ಟ್ ಮಾಡ್ಬೇಕು. ಸೊ ಅಕ್ಕಯ್ಯ ಅಂತ ಇಟ್ಕೊಂಡೆ. ಪದ್ಮಶಾಲಿ ಹೆಸರು ಉಚ್ಚಾರಣೆಗೆ ತುಂಬಾ ಚೆನ್ನಾಗಿದೆ, ಇಡಬೇಕು. ಅದು ಇಟ್ಟಿದ ತಕ್ಷಣ ನಮ್ಮ ತಂದೆ, ಅಣ್ಣ ತಮ್ಮದಿರು ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು, ಇಲ್ಲ ಪದ್ಮಶಾಲಿ ಸಿಕ್ಬಾರ್ದು ಅವನು, ಅದು ನಮ್ಮ ಸಮುದಾಯಕ್ಕೆ ಅವಮಾನ, ಇವರೆಲ್ಲ ಮಾಡಿದಂತ ಕಚರ ಕೆಲಸ, ಕೆಟ್ಟ ಕೆಲಸ ಆಗಿದ್ದಾಗ ಇವ್ರ ಹೆಸರು ಇಡಬಾರ್ದು ಅಂದ್ರೆ ನಾನು ತುಂಬಾ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದೆ. ಒಂದು ನೇಕಾರ ಸಮೂಹ
ಎಷ್ಟು ಬ್ಯಾಕ್ವರ್ಡ್ ಆಗಿ ಇರುವ ಸಮೂಹವನ್ನ ಆ ಹೆಸರು ನಾನು ಇಟ್ಕೊಂಡ್ರೆ ಅಕ್ಕೈ ಪದ್ಮಶಾಲಿ ಅಂತ ಏನಾಗ್ತದೆ, ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕೈ ಪದ್ಮಶಾಲಿ ಹೆಸರನ್ನೇ ನಾನು ಇಟ್ಕೊಂಡೆ. ಅದನ್ನ ಫಸ್ಟ್ ನಮ್ಮ ತಂದೆ ತುಂಬಾ ಇಷ್ಟನೇ ಇಲ್ಲ ಅಪ್ಪನಿಗೆ. ಆಮೇಲೆ ಆ ಹೆಸರು ಎಲ್ಲಾ ಕಡೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಾಗ ಅಪ್ಪ ಈ ಹೆಸರಿಗೆ ಇವತ್ತು ಸಾರ್ಥಕತೆ ಸಿಕ್ತು ಅಂತ 2016 ಹೇಳಿದ ಮಾತು ನನಗೆ ಕಿವಿ ಗುಯ್ಗುಡ್ತಾ ಇದೆ. ಈಗ ಡಾಕ್ಟರ್ ಅಕ್ಕೈ ಪದ್ಮಶಾಲಿಯಾಗಿ ತಾವು ಬದಲಾವಣೆ ಆದಮೇಲೆ ಈ ಹೋರಾಟ ಮತ್ತೆ 377 ಕುರಿತು ದೆಹಲಿ ಹೈಕೋರ್ಟಿನ ತೀರ್ಪಿರ್ಬೋದು, ನಂತರದಲ್ಲಿ ತಾವು ಸುಪ್ರೀಂ ಕೋರ್ಟ್ಗೆ ತಮ್ಮ ಸಮುದಾಯದ ಪರವಾಗಿ ಪ್ರತಿನಿಧಿಸದಿರ್ಬೋದು, ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ, ಹೇಗೆ ಇದು ಹೋರಾಟಕ್ಕೆ ಸ್ಟಾರ್ಟ್ ಆಯಿತು, ಹೇಗಿಂದ ಬಂದ್ರಿ ತಮ್ಮ ಸಂಘಟನೆ? ಈ ವೇದಿಕೆಗೆ ಬರಲಿಕ್ಕೆ ನಾನು ಮುಖ್ಯ ಕಾರಣ ನಮ್ಮ ಸಮುದಾಯವೇ ಇಲ್ಲ ಅಂತಂದ್ರೆ ಈ ಕೀರ್ತಿ, ಈ ಗೌರವ, ಈ ಪ್ರತಿಯೊಂದು ಕೂಡ ಸಮುದಾಯಕ್ಕೆ ಸೇರ್ಬೇಕಾಗಿರುವಂತದ್ದು. ರಾಜ್ಯೋತ್ಸವ ಪ್ರಶಸ್ತಿಯನ್ನ 2015ನೇ ಇಸ್ವಿಯಲ್ಲಿ ತಾವೇನ್ ಹೇಳಿದ್ರಿ, ಈ ಒಂದು ಪ್ರತಿರೋಧ ರಾಜ್ಯೋತ್ಸವ ಪ್ರಶಸ್ತಿಗೆ ಮಾತ್ರ ಅಲ್ಲ, ಎಲ್ಲಾ ಕಡೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಒಂದು ವೇದಿಕೆಗಳಲ್ಲೂ ಬಂದಿರುವಂತ ಒಂದು ಅಪಸ್ವರ. ಪ್ರಜಾವಾಣಿಯ ಒಂದು ಪತ್ರಿಕೆಯಲ್ಲಿ 2009 ದೆಹಲಿ ಹೈಕೋರ್ಟ್ ನಮ್ಮ ಪರವಾಗಿ ತೀರ್ಮಾನ ಕೊಟ್ಟಿತ್ತು. ನಮ್ಮ ರವೀಂದ್ರ ಭಟ್ ಸಾಹೇಬರು ಅದ್ರ ವಿಚಾರವಾಗಿ ಒಂದಷ್ಟು ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ಆಗಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಸಮುದಾಯ ಬಗ್ಗೆ ಒಂದು ದೊಡ್ಡ ಧೋರಣೆ ಇತ್ತು. ಅದರ ವಿರುದ್ಧವಾಗಿ ನಮ್ಮ ರವೀಂದ್ರ ಭಟ್ ಸಾಹೇಬರು ತುಂಬಾ ದೃಢವಾದ ನಿಲುವು ತೆಗೆದುಕೊಂಡು, ಇಲ್ಲ ಈ ಸಮುದಾಯದ ಬಗ್ಗೆ ನಾವು ಆಗಲೇಬೇಕು, ಇದ್ರ ಬಗ್ಗೆ ಜನಜಾಗೃತಿ ಮೂಡಬೇಕು ಅಂತ ಕೊಟ್ಟ ಆ ಆರ್ಟಿಕಲ್ಲು ಇಡೀ ಕರ್ನಾಟಕ ರಾಜ್ಯವನ್ನ ಒಂದಷ್ಟು ತಲ್ಲಣವನ್ನ ಮಾಡ್ತಾ ಹೋಗ್ತದೆ. ನಾನು ಆಗ್ಲೇ ಹೇಳ್ದಂಗೆ ಈ ಸಮುದಾಯಕ್ಕೆ ಸಂಬಂಧಪಟ್ಟಾಗ ಏನ್ ಮಾತಾಡ್ತಾರೆ, ನಮ್ಮ ಗುರು ಜರೀನಮ್ಮ ಅಂತ ಇದ್ರು, ಮಣಿಯಮ್ಮ ಅಂತ ಇದ್ರು, ಅವ್ರು ತೀರ್ಕೊಂಡ್ಬಿಟ್ರು. ಬಟ್ ಚಿಕ್ಕ ವಯಸ್ಸಿನ ನಾನು ಸುಮಾರು 16 ವರ್ಷಕ್ಕೆ ಈ ಸಮುದಾಯವನ್ನ ಸೇರ್ಕೊಂಡಂತ ಅವಳು. ಆಗ ನಮ್ಮ ಗುರೂಜಿ ಗೀತಮ್ಮ ನಾಯಕ್ ಅಂತ ಹೇಳಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಹಾಗೆ ಅದು ಒಂದ್ ಕಡೆ. ನಾನು ಸಮುದಾಯಕ್ಕೆ ಬಂದು ಸೇರಿದಾಗ ನಮ್ಮ ಸೌಮ್ಯಕ್ಕ ಇಲ್ಲೇ ಇದ್ದಾರೆ. ಸೊ ನನ್ನ ಆಗು ಹೋಗು ಪ್ರತಿಯೊಂದು ಹೆಜ್ಜೆಗಳಲ್ಲೂ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಅವ್ರ ನಂಗೆ ಜೊತೆಯಾಗಿ ನಿಂತ್ಕೊಂಡು ಈ ಮೂಲಕ ಇವತ್ತು ನಾನು ಬರ್ಲಿಕ್ಕೆ ಸಾಧ್ಯ, ಒಂದು ಆತ್ಮಸ್ಥೈರ್ಯವಾಗಿ ನನ್ನ ಜೊತೆ ನಿಂತ್ಕೊಂಡಿರೋದಕ್ಕೆ ಸೌಮ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ಸಮುದಾಯವನ್ನ ನಾವು ಒಂದ್ ಕಡೆ ನೋಡ್ತಾ ಇರ್ಬೇಕಾದ್ರೆ ಈ ವಸಾಹತುಶಾಹಿ ಕಾನೂನು ನಮ್ಮ ವಿರುದ್ಧವಾಗಿದೆ. ಏನ ಕಾನೂನು? ಸೆಕ್ಷನ್ 377, ಗಂಡಸರು ಹೆಂಗಸರು ಸೆಕ್ಸ್ ಅನ್ನ ಮಾಡಬಹುದು, ಮಕ್ಕಳನ್ನ ಹುಟ್ಟಿಸೋದಕ್ಕಾಗಿ ಅಂದ್ರೆ ಸಂತಾನೋತ್ಪತ್ತಿಗಾಗಿ ಮಾಡಬಹುದು. ಸೊ ಈ ಕಾನೂನು ತೆಗೆದುಕೊಂಡು ಬಂದಿದ್ಯಾರು? ಬ್ರಿಟಿಷರು ಭಾರತವನ್ನ ಆಳ್ತಿರ್ಬೇಕಾದ್ರೆ 1861ನೇ ಇಸ್ವಿಯಲ್ಲಿ ಲಾರ್ಡ್ ಮೆಕಾಲೆ ತೆಗೆದುಕೊಂಡು ಬರ್ತಾರೆ. ಸೊ ಮಕ್ಕಳನ್ನ ಹುಟ್ಟಿಸೋಕೆ ಮಾತ್ರ ಈ ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆ ಆಗ್ಬೇಕಾದ್ರೆ ನಾವು ಮಕ್ಕಳನ್ನ ಹುಟ್ಸಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಇಲ್ಲ, ಮತ್ತೆ ಇಷ್ಟ ಇಲ್ಲ. ಗಂಡಾಗುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿದ್ದೀವಿ, ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆಗಿದ್ದೀವಿ. ಸಮಲಿಂಗತ್ವದ ಸಮಲೈಂಗಿಕತೆಯ ಸಮುದಾಯ ಒಂದ್ ಕಡೆ ಆಗಿರ್ಬೇಕಾದ್ರೆ ನಮ್ಮ ಲೈಂಗಿಕ ಅಭಿವ್ಯಕ್ತತೆ, ಆಯ್ಕೆ, ಆದ್ಯತೆ, ಆಕರ್ಷಣೆಗಳು ಈ ಮಕ್ಕಳನ್ನ ಹುಟ್ಟಿಸೋದಕ್ಕಿಂತ ಬಿಯಾಂಡ್ ಆಗಿರುವ ಸಂಬಂಧವನ್ನ ನನಗೆ ಯಾವತ್ತು ಮನದಟ್ಟಾಯಿತು, ಅವತ್ತು ಈ ವಸಾಹತುಶಾಹಿ ಕಾನೂನು ವಿರುದ್ಧ ಹೋರಾಟ ಮಾಡಲೇಬೇಕು ಅಂತ ನಾವೇನ್ ನಿರ್ಣಯವನ್ನ ಮಾಡಿದ್ವಿ. ಈ ಹೋರಾಟ ಇಟ್ಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮೂವ್ಮೆಂಟ್. ಸೊ ಈ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಬಂದು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗಿರ್ಬೇಕಾದ್ರೆ 2009 ಕೊಟ್ಟ ದೆಹಲಿ ಇದು ಉಚ್ಚ ನ್ಯಾಯಾಲಯದ ತೀರ್ಮಾನ, ವಯಸ್ಕರರು ಒಪ್ಪಿಗೆ ಇದ್ದು ನಡೆಸುವ ಲೈಂಗಿಕ ಕ್ರಿಯೆ ತಮ್ಮ ಖಾಸಗಿ ವಲಯದಲ್ಲಿ ಶಿಕ್ಷಾರ್ಹ ಅಪರಾಧವಲ್ಲ ಅಂತ ಕೊಟ್ಟಂತ ಆ ಐತಿಹಾಸಿಕ ತೀರ್ಮಾನ ಲಕ್ಷಗಟ್ಟಲೆ ಜನ ಆಚೆ ಬಂದು ಸ್ವತಂತ್ರವಾಗಿ ನಾವು ಆಚರಣೆ ಮಾಡಿದ್ವಿ. ನಾವು ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಇದ್ದ ನಾವು ಹೇಳಿದ್ವಿ UPA ಸರ್ಕಾರಕ್ಕೆ, ಭಾರತಕ್ಕೆ ಸ್ವತಂತ್ರವನ್ನ ನೀವು 15 ಆಗಸ್ಟ್ ಡಿಕ್ಲೇರ್ ಮಾಡಬೇಡಿ, 2009 ಜುಲೈ 2ಕ್ಕೆ ಡಿಕ್ಲೇರ್ ಮಾಡಿ ಅಂತ. ಯಾಕೆ ಅಂತ ಕೇಳಿದಾಗ ಒಂದು ಸಮೂಹವನ್ನ ಡಿಕ್ರಿಮಿನಲೈಸ್ ಮಾಡಿದ ಜಡ್ಜ್ಮೆಂಟ್ ಇದು. ಬಿಕಾಸ್ ಆಫ್ ನಮ್ಮ ಲಿಂಗತ್ವ, ಲೈಂಗಿಕತೆ ಆಧಾರದ ಸಮಾಜ ದೊಡ್ಡ ಸಾಮಾಜಿಕ ಬಹಿಷ್ಕಾರ, ಹಿಂಸೆ, ದೌರ್ಜನ್ಯ, ನಮ್ಮ ಗೌರಿ ಲಂಕೇಶ್ನಲ್ಲಿ ಹೇಗೆ ಸಾಯಿಸಿದ್ರು ಹಾಗೆ ನಮ್ಮ ಸಮುದಾಯವನ್ನ ಸಾಯಿಸಿದ್ದಾರೆ. ಅದಕ್ಕೆ ಜವಾಬ್ದಾರಿ ಯಾರು? ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಎಲ್ಲಿದೆ? ಅವರು ತುಂಬಾ ನಿರ್ಭೀತವಾಗಿ ಜನ ಓಡಾಡ್ತಾ ಇದ್ದಾರೆ. ಸೊ ಇದು ನಮ್ಗೆ ಆಗಬಾರದು ಅಂತ ಹೇಳಿ. ಸೊ ಆಗಿದ್ದ ಈ ವ್ಯವಸ್ಥೆಯೇ ನಮ್ಮನ್ನ ಸಾಯಿಸ್ಬೇಕಾದ್ರೆ ಆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ದೃಢ ನಿಲುವನ್ನ ಇಟ್ಕೊಂಡು ನಾವು ಸೆಕ್ಷನ್ 377 ಹಾಕ್ಬೇಕಾದ್ರೆ ನನಗೆ ಸಮುದಾಯದ ಒಳಗಡೆಯಿಂದ ತುಂಬಾ ನನಗೆ ಅಪೋಸಿಷನ್ ಬಂತು. ಯಾಕೆ ಅಂತಂದ್ರೆ 2014ನೇ ಇಸ್ವಿಯಲ್ಲಿ ಟ್ರಾನ್ಸ್ಜೆಂಡರ್ಸ್ ಆರ್ ಈಕ್ವಲ್ ಸಿಟಿಸನ್ಸ್ ಬಿಫೋರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ಬಂತು. ಸುಪ್ರೀಂ ಕೋರ್ಟ್ನ 2 ನ್ಯಾಯಾಧೀಶರು ಕೊಟ್ಟ ಜಡ್ಜ್ಮೆಂಟ್. ಅಂದ್ರೆ ಸಂವಿಧಾನದ ಮುಂದೆ ಸಮಾನ ಪ್ರಜೆಗಳಾಗಿ ಘೋಷಣೆ ಮಾಡಿದ ಆ ತೀರ್ಮಾನ ನಿಮ್ಮನ್ನ ಥರ್ಡ್ ಜೆಂಡರ್ ಅಂತ ಗುರುತಿಸ್ತೀವಿ. ಸೊ ಮತ್ತೆ ವಾಪಸ್ ಈ ವ್ಯವಸ್ಥೆ ಪ್ರಶ್ನೆ ಕೇಳಿದ್ವಿ, ನಮ್ಮನ್ನ ಸಮಾನ ಪ್ರಜೆಗಳು ಅಂತ ಗುರುತಿಸೋದಕ್ಕೆ ಯಾಕೆ ಇಷ್ಟು ಶತಮಾನಗಳು ತೆಗೆದುಕೊಂಡ್ರಿ? ಮತ್ತೆ ಈಕ್ವಲ್ ಸಿಟಿಸನ್ ಅಂತ ಹೇಳಬೇಕಾದ್ರೆ ಯಾಕೆ ಇಷ್ಟು ವರ್ಷ ತೆಗೆದುಕೊಂಡ್ರಿ? ಮೂಲಭೂತ ಹಕ್ಕ ಕೊಡೋದು ನನಗೆ ಸರ್ಕಾರದ ಜವಾಬ್ದಾರಿ ಆಗ್ತದೆ, ಹೌದಲ್ವಾ? ಸಾಂವಿಧಾನಿಕವಾಗಿ ಹಕ್ಕು ಕೊಡೋ ಸರ್ಕಾರದ ಜವಾಬ್ದಾರಿ ಆಗ್ಬೇಕಾದ್ರೆ ಅದಕ್ಕೆ ನಾನು ಹೇಳಿದೆ, ರೈಟ್ ಟು ಪ್ರೈವಸಿ ಇಸ್ ವೈಲೇಟಿಂಗ್ ಮೈ ರೈಟ್. ಎಲ್ಲವನ್ನೂ ಕೊಟ್ಟು ನನ್ನ ಖಾಸಗಿ ಜೀವನವನ್ನ ಈ ಜಡ್ಜ್ಮೆಂಟ್ ಮಾತಾಡಿಲ್ಲ, ಹಾಗಾಗಿ ಮಾತಾಡಲೇಬೇಕು ಅಂತ ಹೇಳಿ ಅವತ್ತಿನ ಸೆಕ್ಷನ್ 377ಗೆ
ದಾವೆಯನ್ನು ಹೂಡಿದಾಗ ತುಂಬಾ ಸಂತೋಷ ಆಗಿದ್ದೇನಪ್ಪ ಅಂತಂದ್ರೆ ನಮ್ಮ ಪರವಾಗಿ ತೀರ್ಮಾನವನ್ನ ಬಂತು. ಅದಕ್ಕೆ ಜಸ್ಟಿಸ್ ಇಂದು ಮಲ್ಹೋತ್ರಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಸ್ಟ್ರಿ ನೀಡ್ಸ್ ಟು ಓವ್ ಎನ್ ಅಪಾಲಜಿ ಫಾರ್ ದ ಮೂವ್ಮೆಂಟ್ ಆಫ್ ಸೆಕ್ಷುವಲ್ ಮೈನಾರಿಟೀಸ್ ಅಂಡ್ ದೇರ್ ಫ್ಯಾಮಿಲೀಸ್ ಅಂತ. ಅಂದ್ರೆ ಇತಿಹಾಸವು ಲೈಂಗಿಕ ಅಲ್ಪಸಂಖ್ಯಾತರನ್ನು ಅವರ ಫ್ಯಾಮಿಲಿಯನ್ನ ಕ್ಷಮೆ ಕೇಳಬೇಕಾಗ್ತದೆ. ಈ ತೀರ್ಮಾನ ಅವರು ಓದಿದ ತಕ್ಷಣ ಇಡೀ ಪ್ರಪಂಚ ತಲೆಯನ್ನು ಬಗ್ಗಿಸಿತ್ತು. ಅಂದ್ರೆ ನಾವು ಮಾಡೋ ತಪ್ಪಿಗೆ ನಿಮ್ಮ ನೋಷನ್ ಆಫ್ ಪೇಟ್ರಿಯಾರ್ಕಿ, ಪಿತೃಪ್ರಧಾನ ವ್ಯವಸ್ಥೆ, ನಿಮ್ಮ ಮೆಜಾರಿಟಿ, ನಿಮ್ಮ ಟೋಟಾಲಿಟೇರಿಯನ್ ಈ ಒಂದು ನೋಷನ್ ಇದೆಯಲ್ಲ, ಅದು ನಮ್ಮಂತ ಸಮುದಾಯಗಳ ಮೇಲೆ, ದಲಿತ ಸಮುದಾಯಗಳ ಮೇಲೆ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ, ವರ್ಗವಾರು ಅಲ್ಪಸಂಖ್ಯಾತರ ಮೇಲೆ ಹೇಗೆಲ್ಲ ಅದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ಪರವಾಗಿ ಬಂದಂತ ಜಡ್ಜ್ಮೆಂಟ್ ಇದೆಯಾ, ಇವತ್ತು ಒಂದಷ್ಟು ನಾವು ಉಸಿರಾಟ ಮಾಡ್ತಾ ಇದ್ದೀವಿ. ವಿಷಾದ, ಖೇದ, ದುಃಖ ಏನಪ್ಪ ಒಂದು ಸಂಘಟನೆಯಾಗಿ ಸಮುದಾಯಗಳ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ಮೊನ್ನೆ ಮಾರ್ಚ್ 24ನೇ ತಾರೀಕು ರಾಜ್ಯಸಭೆಯಲ್ಲಿ ಮಂಡನೆ ಆಗುತ್ತೆ, ಅಪ್ರೂವ್ ಆಗ್ತದೆ. 25ನೇ ತಾರೀಕು ಲೋಕಸಭೆಯಲ್ಲಿ ಮಂಡನೆ ಆಗ್ತದೆ, ಅಪ್ರೂವ್ ಆಗ್ತದೆ. ಈ ಮಾರ್ಚ್ 30ಕ್ಕೆ ನಮ್ಮ ಘನತೆವೆತ್ತ ರಾಷ್ಟ್ರಪತಿಗಳು ಸಹಿ ಮಾಡ್ತಾರೆ. ಅಂಡ್ ದಟ್ ಬಿಕಮ್ಸ್ ದಿ ಅಸೆಂಟ್. ಏನ್ ಹೇಳುತ್ತೆ ಆ ಒಂದು ಕಾಯ್ದೆ? ಇಡೀ ಸಮುದಾಯವನ್ನು 5 ಬಾಕ್ಸ್ ಕೊಡ್ತಾರೆ. ಹಿಜರಾ, ಜೋಗ್ತಾ, ಅರವಾಣಿ, ಅಂತರ್ಲಿಂಗಿ ಮತ್ತು ನಪುಂಸಕ ಅಂತ ನೀವು ಗುರ್ತಿಸ್ಕೊಳ್ಬೇಕು ಅಂತ ಕೊಡೋದನ್ನ, ಇದನ್ನ ಇಷ್ಟನ್ನ ಬಿಟ್ಟು ನಾವು ಬಿಯಾಂಡ್ ಆಗಿದ್ದೀವಿ. ವೇರ್ ಆರ್ ಮೈ ಫೀಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ಸ್? ಎಲ್ಲಿ ನಮ್ಮ ಪಂಥಿ ಸಾಟ್ಲ ಕೋತಿಗಳು? ಎಲ್ಲಿ ನಮ್ಮ ಜೋಗಪ್ಪ ಸಮುದಾಯದವರು? ಎಲ್ಲಿ ನಾನು ಹೆಣ್ಣು ಅಂತ ಗುರ್ತಿಸ್ಕೊಳ್ತೀನಿ? ಆಲ್ ಮೈ ಡಾಕ್ಯುಮೆಂಟ್ ಸ್ಪೀಕ್ಸ್ ಅಬೌಟ್ ಹೆಣ್ಣು. ನಾನು ಹೆಣ್ಣಾಗೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡವಳು, ಹೆಣ್ಣಾಗೆ ಮದುವೆ ಆದವಳು, ಹೆಣ್ಣಾಗೆ ವಿಚ್ಛೇದನ ಆದವಳು, ಹೆಣ್ಣಾಗಿ ಮಗುವನ್ನ ದತ್ತು ಸ್ವೀಕಾರ ಮಾಡಿದವಳು, ಹೆಣ್ಣಾಗಿ ಒಂಟಿ ತಾಯಿಯಾಗಿ ನನ್ನ ಮಗುವಿನ ಎಲ್ಲಾ ಸರ್ಟಿಫಿಕೇಟ್ಸ್ಗೆ ನಾನೇ ಅಮ್ಮ, ಅಪ್ಪನ ಅಗತ್ಯತೆ ಇಲ್ಲ ಅನ್ನೋದನ್ನ ಈ ಸಮಾಜಕ್ಕೆ ಸಂದೇಶವನ್ನ ಕೊಟ್ಟಿರುವಂತದ್ದು ನಿರ್ದೇಶಕರು.